दीक्षा गुरुवे शिक्षा गुरुवे रक्षा गुरुवे सर्वागमोत्तर कड़ा गुरुवे शिवयोग धर्मार्थ भोग गुरुवे ज्ञान गुरुवे सुधी गुरुवे वाचा गुरुवे भवरोग शरणादि बसव ವಿಶ್ವಗುರು ಮಹಾಭಾರತವಾಗಿ ಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಮಹಾಭೈರವರು ಭಯಂಕರ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಹಲವು ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶ್ರೀ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸಿ ಪರಮಪೂಜ್ಯ ಮಲ್ಲಿಕಾರ್ಜುನಪ್ಪರವರ ಚರಣಾರವಿಂದಗಳಲ್ಲಿ ಶರಣವನ್ನು ಸಲ್ಲಿಸಿ ಸೇರಿವೆಲ್ಲ ಸಂಪರ್ಕ ಬಂಧುಗಳೇ, ತಾಯಿಯಂತೆ, ಮಕ್ಕಳೇ, ದಾಸೋಹಿಗಳೇ, ಕಲಾವಿದರು ತಮಗೆಲ್ಲರಿಗೂ ಶರಣು. ಇವತ್ತು ಮೈಕ್ ಚೆನ್ನಾಗಿದೆ ನೋಡಿ. ನನ್ನ ಡಾಕ್ಟರ್ ಬಂದಿದ್ರು ಮೈಕಿಗೆ, ಹಂಗಾಗಿ ಅದಕ್ಕೂ ಚಿಕಿತ್ಸೆ ಮತ್ತು ಅವಕ್ಕೂ ಚಿಕಿತ್ಸೆ ಆಗಬೇಕಲ್ಲ. ಬಂಧುಗಳೇ, ನಿನ್ನೆ ಕಲ್ಯಾಣ ಕೈಲಾಸ ಎಂಬ ನುಡಿ ಹಸನಾಗಿತ್ತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಅನ್ನುವಂತಹ ವಿಷಯವನ್ನು ನೋಡ್ತಾ ಕೈಲಾಸವನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನಿರಬೇಕು, ಯಾವ್ಯಾವ ಮೌಲ್ಯಗಳಿರಬೇಕು ಅನ್ನೋದನ್ನೆಲ್ಲ నేను ತಿಳ್ಕೊಂಡಿದ್ದೀನಿ. ಯಾವುದಕ್ಕೂ ಕೊರತೆ ಇರಬಾರದು ಮತ್ತು ದುಃಖವನ್ನು ಸುಖವನ್ನಾಗಿ ಪರಿವರ್ತಿಸಿರಬೇಕು. ಅದು ಕೈಲಾಸ. ಅದು ಮನೆಯೇ ಇರಲಿ, ಮಠನೇ ಇರಲಿ, ಓಡಿನೇ ಇರಲಿ, ಊರೇ ಇರಲಿ, ರಾಜ್ಯ ಇರಲಿ, ದೇಶ ಇರಲಿ, ಎಲ್ಲಿ ಸಂತೋಷ, ಸಮಾಧಾನ, ನೈತಿಕ ಮಟ್ಟ ಚೆನ್ನಾಗಿರ್ತದೋ, ದುಷ್ಟಗಳು ದುರ್ಗುಣಗಳಿಂದ ಸ್ವಲ್ಪ ಜನ ದೂರ ಇರ್ತದೆ, ಅಲ್ಲಿ ಕೈಲಾಸ ನಿರ್ಮಾಣ ಆಗೋದಕ್ಕೆ ಸಂಶಯ ಇಲ್ಲ. ಅಂತಹ ಕೈಲಾಸವನ್ನು ಬಸವಣ್ಣನವರು ಕಲ್ಯಾಣದಲ್ಲಿ ನಿರ್ಮಾಣ ಮಾಡಿದ್ರು. ಮಹಾದೇವಿಕ ಕಲ್ಯಾಣಕ್ಕೆ ಬರೋ ಮುಂಚೆನೆ ಸಿದ್ದರಾಮೇಶ್ವರರು ಮತ್ತು ಅಲಮಪ್ಪವರು ಒಂದು ಕಲ್ಯಾಣಕ್ಕೆ, ಸಣ್ಣದಾಪುರವು ಕಲ್ಯಾಣದ ಹತ್ತನೇ ಇದ್ದಂಥದ್ದು ಆಗಿನ ಕಾಲಕ್ಕೆ. ತುಂಬ ದೂರ ಏನಲ್ಲ, ಇವಾಗ ದೂರ ಕಾಣಿಸ್ತದೆ. ಆದರೆ 12 ಯೋಜನಾ ಪರಿಪ್ರಮಾಣದ ವಿಸ್ತೀರ್ಣದ ಕಲ್ಯಾಣವಿದೆ. ಅದು ಸೊಲ್ಲಾಪುರದವರೆಗೂ ಹೊಂದ್ಕೊಂಡಿದ್ವಿ. ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರನ್ನು ಕರ್ಕೊಂಡು ಪ್ರಭುದೇವರು ಬರ್ತಾ ಇದ್ದಾರೆ. ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ, ಸನ್ಯಾಸಿಗಳು, ಇಬ್ಬರು ಯೋಗಿಗಳು. ಅವರೇನು ತಗೊಂಡು ಸಿದ್ದರಾಮೇಶ್ವರಗಳನ್ನು ತಗೊಂಡು ಸಾಮರ್ಥ್ಯ ಇತ್ತು, ಆದರೆ ಹಾಗೆ ಬರಲಿಲ್ಲ. ಇಬ್ಬರು ನಡ್ಕೊಂಡೇ ಬಂದರು. ಚಾಮರಸ ಪ್ರಭುಗಳಿಗೆ ಒಳಗೆ ಇಬ್ಬರ ಪ್ರಯಾಣದ ಸ್ವಲ್ಪ ಭಾಗವನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ. ಅಲ್ಲಲ್ಲಿ ಸಾಲು ಪ್ರಯಾಣ ನಡೆಸಿದಂತೆ ರಸ್ತೆಯಲ್ಲಿ ಕುಡಿಯೋದಕ್ಕೆ ನೀರು, ಉಳ್ಕೊಳ್ಳೋದಕ್ಕೆ ಧರ್ಮಶಾಲೆಗಳು, ವಿಶ್ರಾಂತಿಗಳಲ್ಲಿ ಉದ್ಯಾನವನಗಳು. ಅಲ್ಲಿ ಬರೀ ದಾರಿ ನಡ್ಕೊಂಡು ಬರಬೇಕಾದ್ರೆ ಅವರಿಗೆ ಕೈಲಾಸದ ಸ್ವರ್ಗದ ಅನುಭವ ಉಂಟಾಗುತ್ತೆ ಅಂತ ಹೇಳಿ ಅದು ನಿಜನೇ. ಇನ್ನು ಬಸವಣ್ಣನ ಕಲ್ಯಾಣವನ್ನು ಕಂಡು ಪ್ರಭುದೇವರು ಅತ್ಯಂತ ಸಂತೋಷಿತರಾಗಿ ಸಿದ್ದರಾಮೇಶ್ವರರಿಗೆ ವರ್ಣಿಸುವ ವಚನ ನಿಮಗೆಲ್ಲ ಬಹಳ ಪ್ರಸಿದ್ಧ ಇಲ್ಲ ವಚನ.
ಅದನ್ನು ಸಿಡಿನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ ತೋಟಪ್ಪ ಉಪ್ಪೇವಿ ಮತ್ತು ಅವರ ಬಳಗವರು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನೆಂಬುದು ಹುಸಿಯೇ. ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಮಹಿಮೆಯ ಕಂಡು ನಮೋ ನಮೋ ಎನ್ನುತ್ತಿದ್ದೇನೆ ನಾನು ಸಿದ್ದರಾಮಯ್ಯ. ಕಲ್ಯಾಣವೆಂಬುದೇ ಪ್ರಣತೆ, ಅಂದರೆ ಕಲ್ಯಾಣ ಊರು ಅಥವಾ ಒಂದು ರಾಜಧಾನಿ, ದೊಡ್ಡ ನಗರ. ಊರು ಅಂತ ಅನ್ನೋದು ಬೇಡ, ಒಂದು ದೊಡ್ಡ ನಗರ. ಆಗಿನ ಕಾಲಕ್ಕೆ ಆ ಚಾಮರಸ ಬರೆಯುವ ಪ್ರಕಾರ 5 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ವಾಸವಾಗಿರ್ತಿದ್ರು ಅಂದರೆ 5 ಲಕ್ಷಕ್ಕಿಂತ ಹೆಚ್ಚು ಜನ ವಾಸವಾಗಿದ್ರು ಅಂದರೆ ಲೆಕ್ಕ ಹಾಕಿ. ಆಗಿನ ಕಾಲದಲ್ಲಿ ಇವತ್ತು 5 ಲಕ್ಷ ಇರೋದೇ ದೊಡ್ಡದಲ್ಲ. ಇವತ್ತು ಧಾರವಾಡ ಜನಸಂಖ್ಯೆ 5 ಲಕ್ಷ ಹೋಗಿದೆ. ಆದರೆ ಅವರು ಕೈಲಾಸದಲ್ಲಿ ಇದ್ದ ಹಾಗೆ, ಯಾವುದೇ ಮಾಲಿನ್ಯಗಳಿಲ್ಲದ ಹಾಗೆ ಕಾಯಕ ಮಾಡ್ತಾರೆ, ರೋಗಮುಕ್ತರಾಗಿ. ಆಸ್ಪತ್ರೆಗಳೇ ಇಲ್ಲ. ಇವಾಗ ನೋಡಿದ್ರೆ ಅತ್ಯಂತ ನೋಡಿದ್ರೆ ಆಸ್ಪತ್ರೆಗಳು ದವಾಖಾನೆಗಳೇ ಕಾಣಿಸ್ಕೊಂಡು, ಅವಾಗ ಆಸ್ಪತ್ರೆಗಳೇ ಇಲ್ಲ. ಅತ್ಯಂತ ನೋಡಿದ್ರೆ ಮಠಗಳೇ, ಮಹಾನಗರಗಳೇ. ಅದು ಹೇಗಿತ್ತು ಅನ್ನುವಂಥದ್ದನ್ನ ಚನ್ನಬಸವಣ್ಣನವರ ಶಾಸನವನ್ನು ಕುರಿತು ಹೇಳುವಾಗ ಅದನ್ನು ಇವತ್ತು ಪಾರಾಯಣ ಮಾಡಿಸ್ತೀನಿ, ಪಠನೆ ಮಾಡಿಸ್ತೀನಿ, ಕೇಳಿಸ್ಕೊಂಡು ಕೃತಾರ್ಥರಾಗಬೇಕು ಅಂತ ಚನ್ನಬಸವಣ್ಣನವರು. ಅದಕ್ಕೆ ಮುಂಚೆ ಪ್ರಣತೆ ಆಯಿತು ಕಲ್ಯಾಣ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು. ಅದೇ ಹೇಳ್ತಾ ಇದ್ದೇನೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 70 ವರ್ಷ ಆಗ್ತಾ ಬಂತು. 78 ವರ್ಷ ಆಗಿದೆ. ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು 250 ವರ್ಷ ಆಗಿದೆ. ಬ್ರಿಟನ್ಗೆ ಸ್ವಾತಂತ್ರ್ಯ ಪಡ್ಕೊಳ್ಳೇ ಇಲ್ಲ, ಅವರು ಇನ್ನೂ ಬೇರೆಯವ್ರನ್ನ ಗುಲಾಮರನ್ನಾಗಿ ಮಾಡಿದ್ರು. ಅಮೆರಿಕದಲ್ಲಾಗಲಿ, ಬ್ರಿಟನ್ನಲ್ಲಾಗಲಿ, ಭಾರತದಲ್ಲಾಗಲಿ, ರಷ್ಯಾ ಕೂಡ ಯಾರ ಪರಕೀಯರ ಆಳ್ವಿಕೆಗೆ ಬಲಿ ಆಗಲಿಲ್ಲ. ಇಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಕೈಲಾಸ ನಿರ್ಮಾಣ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಚೀನಾ ದೇಶ ಎಲ್ಲರೂ ಸಮೃದ್ಧವಾಗಿ ಅಮೆರಿಕಕ್ಕೆ ಪೈಪೋಟಿ ಕೊಡ್ತೀನಿ ಅಂತ ಲೆಕ್ಕಕ್ಕೆ ಬಂದಿದೆ. ಆದರೂ ಕೂಡ ಅಲ್ಲಿ ಜನಕ್ಕೆ ಶಾಂತಿ, ಸಮಾಧಾನ, ಭಕ್ತಿರಸ ಇದೆಯಾ? ಭಕ್ತಿರಸದ ಆ ಕಣಿಯನ್ನು ಅವರೆಲ್ಲ ಸಂತೋಷವಾಗಿದ್ದಾರ? ಬಸವಣ್ಣನವರು ಮಾಡಿದ ಕ್ರಾಂತಿಯನ್ನು ವರ್ಣಿಸ್ತಾ ಮಡಿವಾಳ ಮಾಚಿದೇವರು ಒಂದು ವಚನ ಬರೆದಿದ್ದಾರೆ. ನಾನೆಲ್ಲ ಪೂಜೆ ಬಳಸ್ತೇನೆ. ಎತ್ತೆತ್ತ ನೋಡಿದರಂತ ಬಸವನೆಂಬ ಮಾಡಿ, ಎತ್ತಿ ನೋಡಿದರೆ ಲಿಂಗವೆಂಬ ಪಕ್ಷರು, ಒತ್ತಿ ಹಿಂದಿದರೆ ಭಕ್ತಿ ಎಂಬ ರಸವಾಯಿತು. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ. ಗುರು, ಲಿಂಗ, ಜಂಗಮ, ಪಾಲಕ, ಪ್ರಸಾದ ಇಂತಿವೆಲ್ಲವೂ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿದೆ, ಇತ್ತ ಬಲ್ಲಡೆ ನೀವು ಕೇಳಿದೆ. ಬಸವ ಬಸವ ಎಂದು ಮಜ್ಜನ ಕೇಳಿದವ ಭಕ್ತಿ ಶೂನ್ಯ ಕಾಣುತ್ತಿದೆ. ಈ ಪೂರ್ಣ ವಚನ ಬೇಡ ನಮಗೆ. ಮೊದಲಿನ ಸಾಲುಗಳನ್ನು ತಗೊಂಡ್ರೆ ಎತ್ತೆತ್ತ ನೋಡಿದಂತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಚ್ಚಲು, ಒತ್ತಿ ಹಿಂದಿದರೆ ಭಕ್ತಿ ಎಂಬ ರಸವಯ್ಯ. ಇವತ್ತೇನಾಗಿದೆ? ಇವತ್ತು ನಾವು ಭಾರತವನ್ನು ಹೇಗೆ ಕಟ್ಟಿದ್ದೀರಿ? ಎತ್ತೆತ್ತ ನೋಡಿದಂತ ಭ್ರಷ್ಟಾಚಾರ ಮಾಡಿ, ಎತ್ತಿ ನೋಡಿದರೆ ಲಂಚ ಗೊಚ್ಚಲು, ಒತ್ತಿ ಹಿಂದಿದರೆ ಭ್ರಷ್ಟಾಚಾರ ಎಂಬ ರಸವಯ್ಯ ಅಲ್ವಾ? ಅಂತ ಒಂದು ದೇಶವನ್ನು ನಾವು ಕಟ್ತಾ ಇದ್ದೀವಿ ಅಥವಾ ಪರವಾಗಿಲ್ಲ. ಸ್ವಲ್ಪ ಭಾರತೀಯರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಇಲ್ಲ, ನಾವು ವಿಶ್ವಮಟ್ಟದಲ್ಲಿ ನಿಲ್ಲಬೇಕು, ಬೇರೆ ದೇಶಕ್ಕೆ ಸರಿಸಮಾನವಾಗಿ ನಿಲ್ಲಬೇಕು, ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಯುವಕರಲ್ಲಿ ಸ್ವಲ್ಪ ಬರ್ತಾ ಇದೆ. ಬಹಳ ಸಂತೋಷ. ಬಸವಣ್ಣನವರು ಆಗಿನ ಕಾಲದಲ್ಲಿ ಸ್ವಲ್ಪ ಇದಕ್ಕಿಂತ ಉತ್ತಮ ಇತ್ತು, ಸಹಜವಾಗಿ ಉತ್ತಮವಾಗಿತ್ತು.
ಯಾಕಂದ್ರೆ ಕೆಡೋದಕ್ಕೆ ಅವಕಾಶಗಳು ಕಡಿಮೆ ಇದ್ವು. ಮೊದಲನೇದಾಗಿ ದುಡ್ದೇ ಬರಬೇಕು, ಕಾಯಿಲೆಗಳಾಗೋದಿಲ್ಲ. ಕುಟ್ಟೋದು ಬೀಸೋದು ಗಮನಿಸ್ಕೊಳ್ಳೋದು, ಕುಟ್ಟೋದು ಬೀಸೋದು. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ರು. ಈಗ 4 ಗಂಟೆಗೆ ಇದ್ರೆ ನೀವೆಂದ್ರೆ 4 ಗಂಟೆಗೆ ಕೆಲಸ ಶುರು ಮಾಡ್ಕೊಳ್ಳಿ. ಮನೆಯಲ್ಲಿ ಪಕ್ಕದ ಮನೆ ಅಂತಾರೆ, ಏನು ತಲೆಗಡೆ ಕಿತ್ತಬೇಕು, ಸ್ವಲ್ಪ ಡಿಮ್ಯಾಂಡ್ಸ್ ತೋರಿಸ್ರಿ, ಗೊತ್ತಾಯ್ತು. ನೀವು ಗಡಬಡ ಶುರು ಮಾಡಿದ್ರೆ ತಿಳ್ಕೊಳ್ಳಿ, ಅಥವಾ ಕುಕ್ಕರ್ ಕೂಗ್ಸಕ್ಕೆ ಶುರು ಮಾಡಿದ್ರೆ ತಿಳ್ಕೊಳ್ಳಿ. 1 ದಿವಸ ಪರವಾಗಿಲ್ಲ ಅಂತಾರೆ, 2ನೇ ದಿವಸ 3ನೇ ದಿವಸ ನಮಗೆ ಮಾಡೋದ್ರಿಂದ ನಿಮಗೆ ಅವ್ರು ಎಚ್ಚರಿಕೆ ಕೊಡ್ಬೋದು. ಯಾಕೆ ನಾವು ಇಲ್ಲೇ ಡಿಸ್ಟರ್ಬ್ ಮಾಡ್ತೀರ, ಆ ಲೆಕ್ಕಕ್ಕೆ ನಾವು ಕೆಟ್ಟು ಹೋಗ್ತಿದ್ದೀವಿ. ಅವತ್ತು ಸಹಜವಾಗಿ ಉನ್ನತ ಜೀವನ, ಸಹಜವಾಗಿ ಯಾವ ಯಂತ್ರಗಳಿಲ್ಲ, ಪೆಟ್ರೋಲ್ ಡೀಸೆಲ್ ಹೆಸರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಕರೆಂಟ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಅವತ್ತಿನ ಕಾಲದಲ್ಲಿ ಬಸವಣ್ಣ ಇದ್ದ ಕಲ್ಯಾಣ ಕಟ್ಟಿಲ್ಲ, ಅದು ಯಾವ ಸೌಲಭ್ಯಗಳಿಲ್ಲ. ಅಥವಾ ಸೌಲಭ್ಯ ಪಡ್ಕೋಬೇಕಾದ್ರೆ ಶಾರೀರಿಕ ಶ್ರಮ ಪಡಲೇಬೇಕು, ಶಾರೀರಿಕ ಶ್ರಮ ಪಡಲೇಬೇಕು. ಅದಕ್ಕೆ ಭಕ್ತಿ ರಸ ಸಹಜವಾಗಿ ಆಚಾರಗಳು ಭಕ್ತಿ ರಸ ಇಲ್ಲ. ಬಸವಣ್ಣನೇ ಜ್ಯೋತಿ ಅಂತ ಹೇಳ್ತಾರೆ. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಯ್ಯ. ಯಾವ ಪ್ರಕಾಶ, ಯಾವ ಪ್ರಕಾಶ? ಶಿವನ ಇವತ್ತು ಬಹಿರಂಗದ ಪ್ರಕಾಶ ಹೊಡೆದ ಎತ್ತೊಡೆದು ತೋರಿಸ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದರೆ ಇವತ್ತು ಛಾಯೆಯ ಮಾಲಿನ್ಯಗಳು ಶುರುವಾಗಿದೆ. ಸಮುದ್ರ ದಂಡೆಗಳಲ್ಲಿ, ಕರಾವಳಿ ಪಟ್ಟಣಗಳಲ್ಲಿ ಸಿಕ್ಕಾಪಟ್ಟೆ ಲೈಟ್ ಹಾಕೋದ್ರಿಂದ ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದ್ದಾರೆ. ಅಂದ್ರೆ ಅವಕ್ಕೆ ಬೆಳಕಿನ ಮಾಲಿನ್ಯ ಆಗ್ತಾ ಇದೆ, ತಿಮಿಂಗಿಗಳು ಸಾಯ್ತಾ ಇದ್ದಾರೆ. ಇಂತಹ ಬೆಳಕು ಬಹಿರಂಗದ ಬೆಳಕಲ್ಲಿ ಸಾಧಿಸಿದೀವಿ ನಾವು. ಬಹಿರಂಗದ ಎಲೆಕ್ಟ್ರಿಸಿಟಿ, ಬಹಿರಂಗದ ವಿದ್ಯುತ್ ಶಕ್ತಿ ಬಂದಿದೆ. ಇದು ಯಾವುದೂ ಇಲ್ಲದಂತ ಕಾಲದಲ್ಲಿ ಶುದ್ಧವಾದ ಎಣ್ಣೆ, ಔಡ್ಲೆಣ್ಣೆ ದೀಪ ಹಚ್ಚಬೇಕು. ಔಡ್ಲೆಣ್ಣೆ ದೀಪ ಹಚ್ಚಬೇಕು, ಇಲ್ಲ ತುಪ್ಪ ದೀಪ ಹಚ್ಚಬೇಕು. ತುಪ್ಪ ಅಷ್ಟಿತ್ತು ತುಪ್ಪ ದೀಪ ಶರಣ ಹಚ್ಚಲಿಲ್ಲ ಅಂತ ಕಾಣಿಸುತ್ತೆ. ಔಡ್ಲೆಣ್ಣೆ ದೀಪನೇ ಅವಾಗೆಲ್ಲ ರಾತ್ರಿ ಏನೇ ಕೆಲಸ ಮಾಡಬೇಕಾದ್ರು, ಅಥವಾ ಬೇರೆ ಯಾವುದಾದ್ರು ಕಟ್ಟಿಗೆ ನಿಧಾನವಾಗಿರ್ತಕ್ಕಂಥ ಕಟ್ಟಿಗೆಯನ್ನು ಉಳಿಸಿ ದೀಪ ಮಾಡ್ಕೊಳ್ಬೇಕು. ಸಮೃದ್ಧವಾಗಿತ್ತು, ಜನಸಂಖ್ಯೆ ತುಂಬ ಕಡಿಮೆ ಇತ್ತು. ಅಂತಹ ಸಂದರ್ಭದಲ್ಲಿ ಬಸವಣ್ಣನವರು ಶಿವನ ಪ್ರಕಾಶವನ್ನು ಬೆಳಗಿಸಿದರು. ಇವತ್ತು ಶಿವನ ಪ್ರಕಾಶ ಕಾಣ್ತಾ ಇದೆ ನಮಗೆ. ಯಾಕಂದ್ರೆ ಈ 2 ಕಣ್ಣುಗಳಿಂದ ಕಾಣುವಂಥದ್ದಲ್ಲ ಶಿವನ ಪ್ರಕಾಶ. ಪರಮಾತ್ಮನ ಪ್ರಕಾಶ, ಆತ್ಮ ಸಾಧನೆ, ಆತ್ಮದ ಬೆಳಕು ಹೊರಗಿನ ಕಣ್ಣಿಗೆ ಕಾಣಿಸುವಂತಹದ್ದಲ್ಲ, ಹೊರಗಿನ ಕಣ್ಣಿಗೆ ಕಾಣಿಸುವಂತಹದ್ದಲ್ಲ. ಆತ್ಮ ಪ್ರಕಾಶಕ್ಕೆ ಶಿವನ ಪ್ರಕಾಶ ಗೋಚರ ಆಗುತ್ತೆ. ಯಾವ ಆತ್ಮಗಳು ಜಾಗೃತ ಇರ್ತವೋ ಅಲ್ಲಿ ಮಾತ್ರ ಶಿವನ ಪ್ರಕಾಶ ವ್ಯಕ್ತ ಆಗುತ್ತೆ. ಆ ಶಿವನ ಪ್ರಕಾಶ ಕಾಣದೆ ಹೋದ್ರೆ ಬರೆದಿಟ್ಕೊಂಡ್ಬಿಡಿ. ಇವತ್ತು ರಾಜಕಾರಣಿಗಳು, ಗುರುಗಳು, ವಿಜ್ಞಾನಿಗಳು ಎಲ್ಲರೂ ಸೇರಿಕೊಂಡು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಡೋದು ಒಳ್ಳೆಯದು. ಎಲ್ಲರಿಗೂ ಸಮಾನವಾಗಿ ಅನ್ನ, ಅರಿವೆ, ಆಶ್ರಯ, ವಿದ್ಯೆ ಎಲ್ಲರೂ ಸಿಗಬೇಕು, ಬಹಳ ಒಳ್ಳೆಯದು. ಆದರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನಪ್ಪ ಈ ಜೀವನ. ಕೆಲವರಿಗೆ ಇದು ಒಂದು ಜೀವನ ಅನ್ನೋ ಲೆಕ್ಕಕ್ಕೆ ಬರ್ತಾ ಇದ್ದಾರೆ. ಇದು ಒಂದು ಜೀವನ ಅನ್ನೋ ಲೆಕ್ಕಕ್ಕೆ ಕೆಲವರಿಗೆಲ್ಲ ವಿಚಾರಗಳು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಬೇಸರ ಆಗ್ತಾ ಇದೆ ಜನರಿಗೆ, ನೋವಾಗ್ತಾ ಇದೆ. ಕಾರಣ ಏನಪ್ಪ ಅಂತಂದ್ರೆ ಆ ಅಂತರಂಗದ ಪ್ರಕಾಶದ ಕಡೆಗೆ ಹೇಗೆ ನಾವು ಕರ್ಕೊಂಡು ಹೋಗ್ಬೇಕು, ಸಾಮೂಹಿಕವಾಗಿ ಹೇಗೆ ಕರ್ಕೊಂಡು ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲಲ್ಲಿ ಧ್ಯಾನ ಕೇಂದ್ರಗಳು, ಸಾಧನಾ ಕೇಂದ್ರಗಳು ಹುಡ್ಕೊಳ್ತಾ ಇದ್ದಾರೆ. ಧ್ಯಾನ ಮಾಡಿಸ್ತಕ್ಕಂಥವ್ರು ಬೇರೆ ಬೇರೆ ಮತಪಂಥಗಳ ಹೆಸರಿನಲ್ಲಿ ಹುಡ್ತಾ ಇದ್ದಾರೆ. ಆದರೆ ಅವರ ಜೀವನವನ್ನು ಅತ್ಯಂತ ಸಮೀಪದಿಂದ ವಿಶ್ಲೇಷಣೆ ಮಾಡಿ ನೋಡಿದಾಗ ಅಲ್ಲಿ ಶಿವನ ಪ್ರಕಾಶ, ದಿವ್ಯ ಪ್ರಕಾಶ, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಲ್ಲಿ ಆಗಿದೆಯಾ, ಆಧ್ಯಾತ್ಮಿಕ ಪ್ರಕಾಶ ಆಗಿದೆಯಾ ಅಂದ್ರೆ ಧೈರ್ಯವಾಗಿ ಪ್ರಭುದೇವರು ಹೇಳದಷ್ಟು ಜೋರಾಗಿ ಹೇಳಕ್ಕಾಗಲ್ಲ, ಹೇಳಕ್ಕಾಗ್ತಾ ಇಲ್ಲ. ಅಂದ್ರೆ ಭೂಮಂಡಲಕ್ಕೆ ಇವಾಗ ಶಿವನ ಪ್ರಕಾಶ ಅಗತ್ಯ ಬೇಕಾಗಿದೆ, ಅಗತ್ಯ ಇದೆ. ವಿಜ್ಞಾನಿಗಳಿಗೆ ಪ್ರಾಯಶಃ ಇನ್ನು 10-20 ವರ್ಷದ ಕಾಲ ಗೊತ್ತಾಗುತ್ತೆ, ಗೊತ್ತಿಲ್ಲ, ಗೊತ್ತಾಗಬೇಕು ಬೇಗ. ಅದು ಬಸವಣ್ಣ ಎಂಬ ಜ್ಯೋತಿಯನ್ನು ಮುಟ್ಟಿಸಲು
ಎಲ್ಲಿ ಶಾಂತಿ, ತೃಪ್ತಿ, ಆನಂದ, ವಿಶಾಲ ಮನೋಭಾವನೆ, ಸದ್ಗುಣಗಳ ಸಂಪತ್ತು ಅಡಕವಾಗಿರುತ್ತೋ ಅಲ್ಲಿ ಶಿವನ ಸಂಪತ್ತು, ಶಿವನ ಪ್ರಕಾಶ, ದೈವಿ ಸಂಪತ್ತು ಇರುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಶಿವನ ಪ್ರಕಾಶವನ್ನು ವ್ಯಕ್ತಪಡಿಸೋದಕ್ಕೆ 6 ಸಂಪತ್ತುಗಳನ್ನು ಗಳಿಸಬೇಕು ಅಂತ ಹೇಳ್ತಾರೆ. ಶಿವನ ಸಂಪತ್ತನ್ನು, ಶಿವನ ಪ್ರಕಾಶ ನಿಮ್ಮಲ್ಲಿ ಪ್ರಕಾಶ ಉದ್ಭವ ಆಗಬೇಕಾದ್ರೆ, ಹುಟ್ಟಬೇಕಾದ್ರೆ ನಿಮ್ಮ ಹೃದಯದಲ್ಲಿ 6 ಸಂಪತ್ತನ್ನು ಗಳಿಸಬೇಕು. ನೀವೆಲ್ಲ ಧರ್ಮ, ಜ್ಞಾನ, ಐಶ್ವರ್ಯ, ಯಶಸ್ಸು, ತೇಜಸ್ಸು, ವೀರ್ಯ. ಈ 6 ಸಂಪತ್ತು ಎಲ್ಲಿರ್ತದೋ ಅಲ್ಲಿ ಶಿವನ ಪ್ರಕಾಶ ಸಾಧ್ಯ. ಅದು ಧರ್ಮ ಅಂದ್ರೆ ಕಾಯಕ ಅಂತ ಇಟ್ಕೊಂಡ್ಬಿಡ್ಬೇಕು. ಪ್ರತಿಯೊಬ್ಬರು ಕಾಯಕ ಮಾಡಬೇಕು. ದಾಸೋಹ, ಜ್ಞಾನಾರ್ಜನೆ ಇರಬೇಕು. ಬಲೆ ಕಾಯಕ ಮಾಡ್ತೀವಿ, ಜ್ಞಾನಾರ್ಜನೆ ಮಾಡೋದು ಅಂದ್ರೆ ಕಲ್ಯಾಣ ಆಗೋದಿಲ್ಲ. ಶಿವನ ಪ್ರಕಾಶ ಹೋಗೋದಿಲ್ಲ. ಬೇಕಾದಷ್ಟು ದುಡಿತಾನೆ, ಉದ್ಯೋಗ ಆಗ್ತಾನೆ. ಅವನ ಯಾರೋ 6,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ನಲ್ಲ ಮಗನ ಮದುವೆಗೆ, 6,000 ಕೋಟಿ ಖರ್ಚು ಮಾಡಿದ. ಆಮೇಲೆ ಅವ್ರ ಮೊಬೈಲ್ ಕಂಪ್ನಿನೇ ಲಾಸ್ ಚೆನ್ನಾಗಿ ಬರ್ತಾ ಇಲ್ಲ, ಅದು ಚೆನ್ನಾಗಿ ಬರ್ತಾ ಇಲ್ಲ. 6,000 ಕೋಟಿ ಅದು ಏನಾಯ್ತು? ಅದರಿಂದ ಒಬ್ಬರಿಗಾದರೂ ಅಂದ್ರೆ ಬಡವರಿಗೆ ಅಗತ್ಯ ಇಟ್ಟವರಿಗೆ ಕೊಟ್ಟ ಎಲ್ಲ ತಮ್ಮದವ್ರಿಗೆ ಬೆಳ್ಳಿ ಮೂರ್ತಿನೇ ಮಾಡಿಸ್ಕೊಟ್ಟಿರ್ಬೋದು 1 ಲಕ್ಷ ರೂಪಾಯಿ. ಆದರೆ ಅದರಿಂದ ಪ್ರಯೋಜನ ಇದೆ, ತಗೊಂಡೋಗಿ ಇಟ್ಬಿಡ್ತಾರೆ ಅಷ್ಟೇ ಶೋಕೇಸಲ್ಲಿ. ಅದರಿಂದ ಶಿವನ ಪ್ರಕಾಶ ಬರಲ್ಲ. ಅವ್ರ ಹೃದಯಕ್ಕೆ ಸಂತೋಷ ಆಗುತ್ತೆ. ಯಾಕಂದ್ರೆ ಅವ್ರ ಬೆಳ್ಳಿ ಮೂರ್ತಿ ಎಲ್ಲರೂ ಕೊಟ್ಟಿರೋದು ಅವ್ರು ಮಾಡಿಸ್ಕೊಳ್ಳೋ ಸಾಮರ್ಥ್ಯ ಇದ್ದವ್ರಿಗೆ ಕೊಟ್ಟಿರೋದು. ಯಾಕಂದ್ರೆ ಬಡವರಿಗೆಲ್ಲ ಹಂಚಿದ್ರೆ, ಬೆಳ್ಳಿ ಮೂರ್ತಿ ಕೊಟ್ಟಿದ್ರೆ ಅವ್ರು ಬಹಳ ಭಕ್ತಿಯಿಂದ ಹೃದಯಪೂರ್ವಕ ಪೂಜೆ ಮಾಡ್ತಿದ್ರೆ, ಇವ್ರು ಯಾರೂ ಪೂಜೆ ಮಾಡೋದು ತಗೊಂಡು ಶೋಕೇಸಲ್ಲಿ ಇರ್ತಾರೆ. ಅಂದ್ರೆ ಶಿವನ ಪ್ರಕಾಶ ಬರೋದಿಲ್ಲ. ಸತ್ಪಾತ್ರ ದಾನ ಅಂತ ಕರೀತಾರೆ. ದಾನ ಹೇಗಿರ್ಬೇಕಪ್ಪ ಅಂದ್ರೆ ಸತ್ಪಾತ್ರ ದಾನ ಮಾಡಬೇಕು. ಅಂದ್ರೆ ಮಾತ್ರ ಅಲ್ಲಿ ಶಿವನ ಪ್ರಕಾಶ ಉದ್ಭವ ಆಗಬೇಕು. ಚೂರ ಅನುಕೂಲಕರ ವಾತಾವರಣ ತೊಡಗಿ ಬೆಳಗುತ್ತಿದ್ದ ಯಾವ ಶಿವನ ಪ್ರಕಾಶ. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗಡ ಬಸವಣ್ಣನ ಮಹಿಮೆಯೋಡ ಸಿದ್ದರಾಮಯ್ಯ. ಎನ್ನ ಪರಮಾರಾಧ್ಯ ಅಂತ ಬಳಸ್ತಾರೆ ಕೊಡಬೇಕು. ಇದು ನಾವು ಅವಶ್ಯಕ. ಎಲ್ಲ ಪರಮಾರಾಧ್ಯ ಅರ್ಥ ಏನಪ್ಪ ಅಂದ್ರೆ ನನ್ನ ಗುರುವಿನ ಗುರು. ಪರಮ ಅಂದ್ರೆ ಗುರು, ಆರಾಧ್ಯ. ನನ್ನ ಗುರುವಿನಿಂದಲೂ ಆರಾಧಿಸಲ್ಪಡ್ತಕ್ಕಂಥ ಬಸವಣ್ಣ. ಅರಿವಿಷಯಕ್ಕೆ ಕೊಟ್ಟವರು ಬಸವಣ್ಣವರು. ಆ ಅರಿವಿಷಯವರಿಂದ ಲಿಂಗ ಪ್ರಭುದೇವಿ ಬಂತು. ಅದಕ್ಕೆ ಅವರು ಬಸವಣ್ಣವ್ರಿಗೆ ಹೇಳ್ತಾರೆ, ಎನ್ನ ಪರಮಾರಾಧ್ಯ ಶಂಕರ ಬಸವಣ್ಣನ ಮಹಿಮೆಯನ್ನು ಇನ್ನು ಮಹಾದೇವಿಯರ ಇನ್ನೊಂದೆರಡು ಗುರ್ತಿನಂತಹ ವಚನಗಳು, ಅಮೂಲ್ಯವಾದ ವಚನಗಳಿವೆ ಮತ್ತು ಪ್ರಸಿದ್ಧವಾದ ವಚನಗಳು. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಭಾವನೆ. ಕಲ್ಯಾಣ ನೋಡ್ತಾರೆ ಮಹಾದೇವಿಯ. ಅಂದ್ರೆ ಈ ಕಲ್ಯಾಣ ಕೈಲಾಸಗಳಲ್ಲಿ ಹೆಸರಾಯಿತು. ಒಳಗು ಕಲ್ಯಾಣ, ಹೊರಗು ಕಲ್ಯಾಣ ಅಂತ ದೂರದಲ್ಲಿ ಇಟ್ಕೊಂಡು ಹೇಳಿದ್ರು. ಇನ್ನೊಂದು 2-3 ದಿವಸ 4 ದಿವಸ ಪ್ರಯಾಣ ಇತ್ತೇನೋ ಕಲ್ಯಾಣಕ್ಕೆ ಬರ್ಬೇಕಾದ್ರೆ ದೂರದಲ್ಲಿ ಇಟ್ಕೊಂಡು ಹೇಳಿದ್ರು. ಈ ಬಂದ ಮೇಲೆ ಕಲ್ಯಾಣವನ್ನು ಕಂಡ ಮೇಲೆ ಅವ್ರು ಹೇಳ್ತಾರೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ನೋಡ್ತಾರೆ ಆ ಶರಣರ ನಿಲುವು, ಶರಣರ ವಿಭೂತಿ, ಶರಣರ ಲಿಂಗ, ಪ್ರತಿಯೊಬ್ಬ ಶರಣರ ಮುಖದಲ್ಲಿರ್ತಕ್ಕಂಥ ಪ್ರಸನ್ನತೆ ಕಂಡಾಗ ಎಲ್ಲರೂ ತಲೆವಾಗಿ ಕೈ ಮುಗಿದು ಶರಣಾರ್ಥಿ ಹೇಳ್ತಕ್ಕಂಥದ್ದು. ಅದನ್ನೆಲ್ಲ ನೋಡಿ ಮಹಾದೇವಿಗೆ ಇಷ್ಟು ಸಂತೋಷ ಆಗುತ್ತೆ. ಹೇಳ್ತಾರೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ 6 ಶಂಕರ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಇದು ಮಹಾದೇವಿ ಕೇಳತಕ್ಕಂಥ ಅದ್ಭುತವಾದಂಥ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಯಾರೇ ಶರಣರು, ಸಂತರು, ಮಹಾಂತರು, ಅದು ಮೆಟ್ಟಿದ ಧರೆ ಪಾವನವಯ್ಯ ಹೇಳ್ತಾರಲ್ಲ. ಏನು ಗುರುವೇ
ನೀನು ಅಡಿಯಿಟ್ಟ ಸ್ಥಳ ಒಂದು ಪದೇ ಬರ್ತದ. ಶ್ರೀ ಗುರುವೇ ಕೃಪೆಯಾಗು ಗುರುಕಳೊಳಗೆ ಹೇಳ್ತಾರೆ, ಹಲವು ಮಾತೆಯನ್ನು ನೀನು ಒಲಿದು ಪಾವನವಿತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಗುರುಕಳ ಪದ್ಯ ಏನು ಮಾತಾಡೋದೇನಪ್ಪ, ಹಲವು ಮಾತೇನು ನೀನು ಒಲಿದು ಪಾವನವಿತ್ತ ಅಂದ್ರೆ ಇಲ್ಲಿ ಬಂದು ಭಕ್ತರಿಗೆ ತಿಳ್ಕೋಬೇಕು. ಕೆಲವು ಭಕ್ತರು ಏನು ಮಾಡ್ತಾರೆ, ಈ ಶ್ರಾವಣ ಮಾಸದಲ್ಲಿ ಹೆಂಗಾರ ಮಾಡಿ ಗುರುಗಳನ್ನು ಕರ್ಕೊಂಡು ಹೋಗ್ಬೇಕು. ಅದು ಮುಂಚೆ ಹೇಳಲ್ಲ, ಸಮಯ ತಗೊಳ್ಳಲ್ಲ. ನಮ್ಮ ಮನೆ ಪಾದ ಹಾಕ್ಬಿಟ್ರು, ನಮ್ಮ ಮನೆ ಪಾದ ಹಾಕ್ಬಿಡ್ರಿ ಅವ್ರ ಹೇಳ್ತಾರೆ, ಗುರುಗಳ ಪಾದ ಹಾಕ್ಬಿಟ್ರು ನಮ್ಮ ಮನೆ ಪಾವನ ಆಗೋಯ್ತು. ಆದ್ರೆ ಮೈಲಾರ ಬಸವಲಿಂಗ ಶರಣರ ಮಾತನ್ನ ನೀವು ಚೆನ್ನಾಗಿ ಗಮನಿಸಿಕೊಳ್ಬೇಕು. ಹಲವು ಮಾತೇನು ನೀ ಒಲಿದು ಪಾದವನಿಲ್ಲ. ನೀವು ಕಷ್ಟಪಟ್ಟು ಎಳ್ಕೊಂಡು ಹೋಗಿ ಪಾದ ನಡೆಸಿದ ಜಾಗ ಅಲ್ಲ, ಹಂಗೂ ಮಾಡು. ಆದರೆ ಅಲ್ಲಿ ನಿಮ್ಮ ಗುರುಗಳಿಗೆ ನೀವು ಹೃದಯದಲ್ಲಿ ಸಂತೋಷ ಉಂಟು ಮಾಡ್ಬೇಕಲ್ಲ, ಸಂತೋಷ ಉಂಟು ಮಾಡ್ಬೇಕು. ಯಾವಾಗಲೂ ಸುಮ್ಮನೆ ಏನೋ ಪಕ್ಕದಲ್ಲಿ ಬಂದಿದ್ದಾರೆ, ನಾನು ಕರ್ಕೊಂಡು ಹೋಗ್ಬಿಟ್ಟು ಒಂದು 100 ರೂಪಾಯಿನ 50 ರೂಪಾಯಿನ 25 ರೂಪಾಯಿನ ಕೊಟ್ಬಿಟ್ಟು ಗುರುಗಳ ಪಾದ ಹಾಕ್ಸ್ಕೊಂಡು ಪಾದ ಹಾಕ್ಬಿಡ್ತೀವಿ. ನಿಮ್ಮ ಪ್ರಜ್ಞೆ ಅಷ್ಟೇ. ಅಲ್ಲಿ ಗುರು ನಿಮಗೆ ಖುಷಿಯಿಂದ ಸಂತೋಷದಿಂದ ಒಂದು ಕಣ ಕೆಲಸಗಳೇ ಕೊಡಲಿ, ಅವರ ಹೃದಯ ತುಂಬಿ ಒಂದು ಹನಿ ತೀರ್ಥ ಕೊಡಲಿ, ಪಾದಕ್ಕೆ ಕೊಡಲಿ, ಅದು ಪಾವನಕ್ಕೆ. ಹಲವು ಮಾತೆಯನ್ನು ನೀನು ಒಲಿದು ಪಾವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಇಲ್ಲಿ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅದು ಎಲ್ಲಿ ಶರಣರಿರ್ತಾರೋ ಅದು ಧರೆ ಪಾವನ ಆಗ್ತದೆ. ಅಯ್ಯ ನಿಮ್ಮ ಶರಣರಿದ್ದ ಕೊಡುವೆ ಕೈಲಾಸ ಕೊಡುವಯ್ಯ. ನೋಡಿ, ಈ ಒಂದು ನಾವು ತಿಳ್ಕೋಬೇಕು. ಶರಣರನ್ನು ಮಾಡೋದು ಅಥವಾ ಶರಣರ ಸಂಸರ್ಗ ಅಂತಂದೇನು? ಸಾಮಾನ್ಯವಾಗಿ ಏನ್ ಮಾಡ್ತೀರ, ಭಕ್ತರಿಗೆ ಒಂದು ತಪ್ಪು ಕಲ್ಪನೆ, ಎಲ್ಲಾ ಮಠಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ನಾವು ಮಠದಲ್ಲಿದ್ದೀವಿ ಅಥವಾ ಅವ್ರು ಮಠದಲ್ಲಿದ್ದಾರೆ, ಅವ್ರು ಪಾವನರಾಗಿದ್ದಾರೆ. ಇಲ್ಲ, ಹಂಗೆ ಪಾವನರಾಗಿದ್ರೆ ವರ್ಷಕ್ಕೊಂದಾದ್ರು 2 ವರ್ಷಕ್ಕೊಂದಾದ್ರು 3 ವರ್ಷಕ್ಕೊಂದಾದ್ರು ಮಠಗಳಲ್ಲಿ ಜಗಳ, ಅನ್ಯಾಯ, ಕೋಪತಾಪ, ಅನಾಚಾರಗಳು, ಅಸತ್ಯ ನಡೆನುಡಿಗಳು ಯಾಕಪ್ಪ ಇರ್ತಿತ್ತು ಅಂದ್ರೆ ಸಾಧನೆ ಕಡೆಗೆ, ಪೂಜೆ ಕಡೆಗೆ, ಧ್ಯಾನ ಕಡೆಗೆ ಒತ್ತು ಕೊಡ್ತಾ ಇಲ್ಲ. ಇವಾಗ ಒತ್ತು ಕೊಡ್ತಾ ಇಲ್ಲ. ಅದೇ ನಮಗೆ ನೋವಾಗುತ್ತೆ. ನೀವು ಬೇಕಾದಷ್ಟು ಶಾಲಾ ಕಾಲೇಜ್ ತೆಗೀರಿ, ಬೇಕಾದಷ್ಟು ಶ್ರೀಮಂತರಾಗಲಿ, ಆದರೆ ಆಧ್ಯಾತ್ಮ ಕ್ಷೇತ್ರವನ್ನು ಬಿಟ್ಬಿಟ್ರೆ, ಲಿಂಗ ಪೂಜೆಯನ್ನು ಬಿಟ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಅಲ್ಲಿ ಆಧ್ಯಾತ್ಮಿಕ ವಾತಾವರಣ ಇರಲ್ಲ. ಪುಣ್ಯಕ್ಕೆ ನಮ್ಮ ಮುರುಘಾ ಮಠ ಬೆಳಿಗ್ಗೆ 5:30 ಪ್ರಾರ್ಥನೆ ಇರ್ತದೆ ಅಂತ ಕೇಳಿದೀವಿ. ಬಹಳ ಸಂತೋಷ. ನನಗೆ ಗೊತ್ತಿರಲಿಲ್ಲ, ಬಾಕಿ ಮಠದಲ್ಲಿ ಮಾಡಿ ನೋಡಿದ್ದೇನೆ. ನಮ್ಮ ಮಠದಲ್ಲಿ 5:40ಕ್ಕೆ ಪ್ರತಿ ದಿವಸ ಪ್ರಾರ್ಥನೆ ಇರುತ್ತೆ, ಚಿಂತನೆ ಇರುತ್ತೆ. ಇಲ್ಲಿ ಎಲ್ಲಾ ಮಕ್ಕಳು ಸೇರ್ಕೊಂಡು 5:30ಗೆ ಪ್ರಾರ್ಥನೆ ಮಾಡ್ತಿರೋ ಮಕ್ಕಳೇ, ಅದೇ ನಿಮ್ಮ ಜೀವನದ ಸಫಲತೆ, ಸಾಫಲ್ಯ. ನೀವೆಲ್ಲರೂ ಹೋಗಿ ಆ ಒಂದು ಪ್ರಾರ್ಥನಾ ಪದ್ಧತಿಯನ್ನ ರೂಢಿಸ್ಕೊಳ್ಳಿ. ನಿಮ್ಮ ಆತ್ಮಶಕ್ತಿ ಪ್ರತಿನಿತ್ಯ ಒಂದು 7 ಕಾಳಷ್ಟು ಆತ್ಮಶಕ್ತಿ ಬರ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಖಂಡಿತ ಬಹಳ ದೊಡ್ಡ ಪರಿವರ್ತನೆ ಆಗುತ್ತೆ. ಅದಕ್ಕೆ ಮಠಗಳು, ಗುಡಿಗಳು, ಮಂದಿರಗಳು, ಆಶ್ರಮಗಳು, ಮಂಟಪಗಳು, ಬಸವಮಂಟಪ ಇರಲಿ, ಮಹಾಮನೆ ಇರಲಿ, ಯಾವುದೇ ಇರಲಿ, ಬೆಳಿಗ್ಗೆ ಹೊತ್ತು ಅಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಸಂಜೆ ಪ್ರಾರ್ಥನೆ ಮಾಡೋದು ದೊಡ್ಡದಲ್ಲ. ಸಂಜೆ ಪ್ರಾರ್ಥನೆ ಮಾಡಿದ್ರೆ ಕೆಲವರು ಪ್ರಾರ್ಥನೆ ಮಾಡಿದ್ರೆ ಪೂಜೆ ಮಾಡೋದಿಲ್ಲ. ಬೆಳಿಗ್ಗೆ 5:30 ಗಂಟೆಗೆ 6 ಗಂಟೆ ಒಳಗಡೆ ಪ್ರಾರ್ಥನೆ ಮಾಡೋದಿದೆಯಲ್ಲ, ಪೂಜೆ ಮಾಡೋದಿದೆಯಲ್ಲ, ಅತ್ಯಂತ ಶ್ರೇಷ್ಠವಾದದ್ದು. ಬಸವಣ್ಣನವರು ಕಲ್ಯಾಣವನ್ನು ಕಟ್ಟಿದ್ದು ಅದರ ಮೇಲೆ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ನಿಜ ನಿವಾಸದ ಪರಮಾತ್ಮನ ವಾಸಸ್ಥಾನ. ಶರಣರಿದ್ದ ಕ್ಷೇತ್ರವೇ ನಿಜ ನಿವಾಸ. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ. ಅವಿಮುಕ್ತ ಕ್ಷೇತ್ರ ಅಂದ್ರೆ ತಿಳ್ಕೋಬೇಕು. ಅವಿ ಅಂದ್ರೆ ಪಾಪ ಅಂತ ಅರ್ಥ. ಮುಕ್ತ ಅಂದ್ರೆ ಇಲ್ಲದ್ದು, ಅಥವಾ ಅದು ಮುಕ್ತ ಆಗಿರ್ತಕ್ಕಂಥ ಪಾಪವಿಲ್ಲ ಕ್ಷೇತ್ರ. ಅವಿಮುಕ್ತ ಕ್ಷೇತ್ರವಾಗಿ ಆ ಶಂಕರ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂತಿರ್ತೇನೆ. ಅದೇ ನಾನು ಹೇಳೋದು, ಬಸವಣ್ಣನವರು ಇದ್ದಿದ್ದನ್ನ ನಿಜವಾಗಿ ಯಾವುದೇ ಪುರಾಣಕಾರರು, ಯಾವುದೇ ಪ್ರವಚನಕಾರರು ಸರಿಯಾಗಿ ಇಟ್ಕೊಳಕ್ ಆಗ್ತಾ ಇಲ್ಲ.
ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಕಲ್ಯಾಣ, ಅಶೋಕನ ಸಾಮ್ರಾಜ್ಯಕ್ಕಿಂತಲೂ ಶ್ರೇಷ್ಠವಾದದ್ದು ಕಲ್ಯಾಣ. ಶ್ರೇಷ್ಠವಾದದ್ದು, ವಿಶಾಲವಾದದ್ದು ನಾನು ಹೇಳಲ್ಲ. ಅಶೋಕನ ಸಾಮ್ರಾಜ್ಯ ಬಹಳ ವಿಶಾಲ ಇತ್ತು ಅಂತ ಹೇಳ್ತಾರೆ. ಆಫ್ಘಾನಿಸ್ತಾನದಿಂದ ಶ್ರೀಲಂಕಾದವರೆಗೆ ಇದನ್ನು ಲಕ್ಷ್ಯ ಇಟ್ಕೊಳ್ಳಿ. ಕಲ್ಯಾಣ, ಕೆಲವರಿಗೆ ಕಲ್ಯಾಣದ ವಚನ ಇದೇನು ನಡೆದಿದೆಯೋ ಅಂತ ಅನಿಸ್ಬಿಡುತ್ತೆ ನಿಮಗೆ. ಅಶೋಕ ಸುಮಾರು 2,500 ವರ್ಷಗಳ ಹಿಂದೆನೆ, 2,500 ವರ್ಷಗಳ ಹಿಂದೆನೆ ಆಫ್ಘಾನಿಸ್ತಾನದಿಂದ ಶ್ರೀಲಂಕಾದವರೆಗೆ ಪಾಟಲಿಪುತ್ರವನ್ನು ರಾಜಧಾನಿ ಮಾಡಿಕೊಂಡು, ಏನು ಪಾಟ್ನಾ ಅಂತ ಹೇಳ್ತಾರಲ್ಲ ಬಿಹಾರ, ಅದನ್ನು ರಾಜಧಾನಿ ಮಾಡಿಕೊಂಡು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದಾದ್ರೆ ಕಲ್ಯಾಣಕ್ಕೆ ಆಶ್ಚರ್ಯಪಡಲಿಲ್ಲ. ಗ್ರೀಕ್ ದೇಶದಿಂದ ಬಂದು ಅಲೆಕ್ಸಾಂಡರ್ ಭಾರತವನ್ನ ಕೆಲ ಭಾಗವನ್ನು ಆಕ್ರಮಿಸಿಕೊಂಡಿದ್ದ ಅಂದ್ರೆ ಈಗ ಪಾಕಿಸ್ತಾನ ಪಂಜಾಬ್ ಇದೆಯಲ್ಲ ಆ ಭಾಗವನ್ನು ಆಕ್ರಮಿಸಿಕೊಂಡಿದ್ದ, ಯುದ್ಧ ಮಾಡಿದ್ದ. ಅಲ್ಲಿಂದ ಇಲ್ಲಿ ತನಕ ಅವನು ಬರಬೇಕಾದ್ರೆ ಎಷ್ಟು ಸಾವಿರ ಜನ ಸೈನಿಕರನ್ನು ಕರ್ಕೊಂಡು ಬಂದಿದ್ದ. ಇತಿಹಾಸಕಾರ ಅದನ್ನು ನಂಬುತ್ತಾರೆ. ಆ ಚಂದ್ರಸ್ವಾಮಿ ವಚನ ಮುಖ್ಯ ಬರೋಲ್ಲ. ಎಂಥ ವಿಚಿತ್ರ ಅಲ್ಲ. ಅಂದ್ರೆ ಆ ಲೌಕಿಕ ಬರುವಂತಹದ್ದು ಯುಎಸ್ದಾಗ ಬರ್ತಿತ್ತು, ಹಾಯಾಗಿ ಬರ್ತಿತ್ತು, ಈಗ ಸತ್ಯವಾಗಿ ಕಾಣಿಸುತ್ತೆ. ಚಂದ್ರಸ್ವಾಮಿ ವಚನ ನಿಮ್ಗೆ ಯಾಕೆ ಸುಳ್ಳಾಗಿ ಕಾಣಿಸುತ್ತೋ ಅದು ಉತ್ಪ್ರೇಕ್ಷೆ ನಿಮಗೆ ನೀವು ಗೊತ್ತಿರೋಲ್ಲ. ಧಾರವಾಡದ ಒಳಗ, ವಿದ್ವಾಂಸರ ಒಳಗ, ಕವಿ ಒಳಗ, ಯಾಕೆಂದ್ರೆ ಅವರಿಗೆ ಕಲ್ಯಾಣದ ವಚನ ರೋಮಾಂಚನ ಕೊಟ್ಟಿಲ್ಲ, ಬಹಳ ಜನರಿಗೆ ರೋಮಾಂಚನ ಕೊಟ್ಟಿಲ್ಲ. ಅದಕ್ಕೆ ವಚನ ಸಾಹಿತ್ಯ, ಪೂರಕವಾದ ಸಾಹಿತ್ಯಗಳು 20ನೇ ಶತಮಾನದಲ್ಲಿ ಬಂದಿದ್ದು ಕಡಿಮೆ ಇದೆ. ಪ್ರಾಯಶಃ ಅತ್ಯಂತ ಶ್ರೇಷ್ಠ ವಚನಕಾರರು ಅಂದ್ರೆ ಸಿದ್ದೇಶ್ವರ ಪುರಾಣಿಕರು. ಅಷ್ಟು ಬಿಟ್ಟರೆ ಪ್ರಾಯಶಃ ಶರಣ ಸಾಹಿತ್ಯಕ್ಕೆ ಪೂರಕವಾಗಿ ಅದನ್ನು ಅರಗಿಸಿಕೊಂಡು ತಮ್ಮ ಸಾಹಿತ್ಯವನ್ನು ಕೊಟ್ಟುವಂಥವ್ರು ತುಂಬ ಕಡಿಮೆ. ಪಂಪನ ಭಕ್ತರಾದರು ಎಲ್ಲ, ರನ್ನ ಭಕ್ತರಾದರು, ಜನರ ಭಕ್ತರಾದರು, ಸಂತೋಷ. ಆದರೆ ಅದೆಲ್ಲದಕ್ಕಿಂತಲೂ ಶ್ರೇಷ್ಠ ಸಾಧನೆ ಮಾಡಿದವರು ಸರಳವಾದ ಸಾಹಿತ್ಯ ಕೊಟ್ಟಂತಹವರು ಶರಣರು. ನಮಗೇನಾಯಿತು ಅನುಮಾನಗಳು. ಬಸವಣ್ಣನ ಎಷ್ಟು ವರ್ಷ ಗೊತ್ತಿದ್ರು? 36 ವರ್ಷ ಅಷ್ಟೇ ಗೊತ್ತಿದ್ರು. ಚನ್ನಬಸವಣ್ಣ ಎಷ್ಟೋ ಜನ ಈ ಕ್ರಾಂತಿನ ಬರೀ 2 ವರ್ಷ 3 ವರ್ಷ ಅಂತ ಭಾವಿಸ್ಕೊಂಡಿದ್ದಾರೆ. ಒಬ್ಬ ದೊಡ್ಡ ವಿದ್ವಾಂಸ ದೊಡ್ಡ ಹೋರಾಟಗಾರ ಅಂತ ಅರ್ಧ ಕಿಲೋಮೀಟರ್ ನಡೆದಿದೆ ಅಷ್ಟೇ ಕಲ್ಯಾಣ ಕ್ರಾಂತಿ ಅಂತ ಬರದ ನಮ್ಗೆ ಏನ್ ಮಾಡ್ತೀರಿ? ಇಲ್ಲ, ಕಲ್ಯಾಣದ ಪರಿಕಲ್ಪನೆಯನ್ನ ಸರಿಯಾಗಿ ಕಟ್ಟಿಕೊಟ್ಟಿಲ್ಲ, ನಿಮಗೆ ಕಟ್ಟಿಕೊಟ್ಟಿಲ್ಲ. ಇಲ್ಲಿ ಮಹಾದೇವಿಕ ಕಟ್ಟಿಕೊಡ್ತಾ ಇದ್ದಾರೆ. ಅದು ಅವಿಮುಕ್ತ ಕ್ಷೇತ್ರವಾಗಿತ್ತು, ಪಾಪವೇ ಇಲ್ಲದ ಕ್ಷೇತ್ರವಾಗಿತ್ತು. ಅಂಥ ಅದ್ಭುತ ಕಲ್ಯಾಣವನ್ನ ಕಟ್ಟಿಕೊಟ್ಟರು, ಬಸವಣ್ಣವರು ಕಟ್ಟಿದ್ರು. ಇನ್ನು ಮಹಾದೇವಿಕ ಕಲ್ಯಾಣದ ಒಳಗನ್ನು ನೋಡಿ. ಕಲ್ಯಾಣದಲ್ಲಿ ಸುಮಾರು ಮಹಾದೇವಿಕ ಒಂದು 2 ವರ್ಷ 3 ವರ್ಷ 4 ವರ್ಷ ಇರ್ಬೋದು. 4-5 ವರ್ಷ ಕಲ್ಯಾಣದಲ್ಲಿದ್ದ ಮಹಾದೇವಿಕ. ಆ ಮಹಾದೇವಿಕನ ಜೀವನವನ್ನು ಕೂಡ ಕಾದಂಬರಿಕಾರರು ಸರಿಯಾಗಿ ಚಿತ್ರಿಸಿದರು. ಮಹಾದೇವಿಕನ ವಚನಗಳ ಆಧಾರವಾಗಿ ಚಿತ್ರಿಸಿದರು. ತಿಪ್ಪೇಶ್ವರ ಸ್ವಾಮಿಗಳಾಗಿರ್ಬೋದು, ಅವೆಲ್ಲ ಬಸವರಾಜ ಕಟ್ಟಿಮನೆಯವರು ಅವ್ರು ನೋಡಿಲ್ಲ. ನಾನು ತಿಪ್ಪೇಶ್ವರ ಸ್ವಾಮಿಗಳನ್ನು ಸ್ವಲ್ಪ ನೋಡಿದ್ದೀನಿ, ಆದರೆ ತರಂಗಿಣಿಯನ್ನು ಓದಬೇಕು. ಮಹಾದೇವಿಕರ ಬಗ್ಗೆ, ಕಲ್ಯಾಣದ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಭಕ್ತಿ ಬರಬೇಕಾದ್ರೆ, ಅದರದ್ದು ಸರಿಯಾದ ಚಿತ್ರಣ ನಮ್ಮ ಮನಸ್ಸಲ್ಲಿ ಕೂತ್ಕೊಳ್ಬೇಕಾದ್ರೆ ತರಂಗಿಣಿ ಪುಸ್ತಕ ಮತ್ತು ತರಂಗಿಣಿ ಪುಸ್ತಕ ಹೋಗ್ಬೇಕು. ಅದನ್ನು ತಪ್ಪಿಸ್ಕೋಬೇಡಿ. ಆ ಮನೆಗಿದ್ರೆ ಇರೋ ಬೀರನ್ನು ಹೊರಗಡೆ ಹಾಕಿದ್ರೆ ಅದನ್ನು ತೆಗೀರಿ, ಅದನ್ನು ಓದಿ, ಎಷ್ಟು ಸಂತೋಷ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿ. ಇನ್ನು ಮಹಾದೇವಿಕರ ಕಲ್ಯಾಣದ ಇನ್ನೊಂದು ವಚನ ನೋಡಿಬಿಟ್ರೆ ನಾವು ಕಲ್ಯಾಣವನ್ನು ಹೇಗೆ ಕಟ್ಕೊಳ್ಬಹುದು, ನಮ್ಮ ಜೀವನದಲ್ಲಿ ಕಲ್ಯಾಣವನ್ನು ಹೇಗೆ ಕಟ್ಕೊಳ್ಬಹುದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕಲ್ಯಾಣವೆಂಬುದರಿಂದ ನೀವು ಹೋಗಬಾರದು, ಅಸಾಧ್ಯವಿಲ್ಲ. ಕೇಳಿಸ್ಕೊಳ್ಳಿ. ಕಲ್ಯಾಣವೆಂಬುದರಿಂದ ನೀವು ಹೋಗಬಾರದು, ಅಸಾಧ್ಯವಿಲ್ಲ. ಆಸೆ ಆಮಿಷವು ನಡೆಯದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ನಾನೆಂಬುದು ಹರಿದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ಒಳಗೆ ತಿಳಿದು ಹೊರಗೆ ಶುದ್ಧವಾದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ಲಜ್ಜೆ ಅಡಿಯನಾಗಿ ಆರು ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿದ್ದನು. ಇದು ಅದ್ಭುತವಾದ ವಚನ. ಕಲ್ಯಾಣವೆಂಬುದರಿಂದ ಹೋಗಬಾರದು, ಅಸಾಧ್ಯವಿಲ್ಲ.
ಕಲ್ಯಾಣ ಹೋಗೋದು ಅಂದರೆ ಪ್ರವೇಶ ಮಾಡೋದು ಅಂತ ಅರ್ಥ, ಒಂದರ್ಥ. ನಾವು ಕಲ್ಯಾಣ ಪಟ್ಟಣವನ್ನು ಪ್ರವೇಶ ಮಾಡೋದು ಒಂದರ್ಥ. ಇನ್ನೊಂದು ಅರ್ಥ ನಮ್ಮೊಳಗಡೆ ಕಲ್ಯಾಣವನ್ನು ಹೊವಿಸಿಕೊಳ್ಳೋದು, ನಮ್ಮ ಹೃದಯದಲ್ಲಿ ಕಲ್ಯಾಣವನ್ನು ನಿರ್ಮಾಣ ಮಾಡಿಕೊಳ್ಳೋದು. ಅದಕ್ಕೆ ಯೋಗ್ಯತೆ ಏನ್ ಬೇಕು ಅಂತಕ್ಕಂಥದ್ದು ಮಾನವಕ್ಕೆ ಹೇಳ್ತಾರೆ. ಕಲ್ಯಾಣ ಎಂಬುದರಿಂದ ಹೋಗಬಾರದು, ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣ ಎಂಬುದು ಹೋಗಬಾರದು. ಆಸೆ ಮತ್ತು ಆಮಿಷ. ಆಸೆ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ಒಳಗಡೆಯಿಂದ ಹೋಗ್ತಕ್ಕಂಥ ದುರ್ಗುಣ. ಆಸೆ ಕೆಟ್ಟದಲ್ಲ. ಮತ್ತೆ ಅದನ್ನು ಸರಿ ತಿಳ್ಕೊಳ್ಳಿ. ನಾವೆಲ್ಲ ಚಿಕ್ಕವರಿದ್ದಾಗ ಶಾಲೆ ಹೋಗ್ಬೇಕಾದ್ರೆ 5ನೇ ಕ್ಲಾಸಿಂದ ಬುದ್ಧನ ಪಾಠ ಇಟ್ಕೊಂಡಿದ್ವಿ, ಆಸೆ ದುಃಖಕ್ಕೆ ಮೂಲ. ಆವಾಗ ನಾವು ಚರ್ಚೆ ಮಾಡ್ತಿದ್ವಿ. ಆಸೆ ದುಃಖಕ್ಕೆ ಮೂಲ ಅಂತಂದ್ರೆ 6ನೇ ಕ್ಲಾಸ್ ಅಷ್ಟೊತ್ತಿಗೆ ನಾವು ಇಷ್ಟು ವಿಚಾರ ಮಾಡ್ತಿದ್ವಲ್ಲ, ನಾವೆಲ್ಲ ಚರ್ಚೆ ಮಾಡ್ತಿದ್ವಿ ಕ್ಲಾಸಲ್ಲಿ. ಆಸೆ ದುಃಖಕ್ಕೆ ಮೂಲ ಅಂತಂದ್ರೆ ಅವನು ಮನೆ ಬಿಟ್ಟು ಹೋಗಲ್ಲ, ಮೋಕ್ಷ ಹುಡ್ಕೊಂಡು. ಮತ್ತು ಅದು ಆಸೆ ಅಲ್ಲ ಅಂತಿದ್ವಿ ನಾವು. ಗೊತ್ತಾಗಲ್ಲ. ಆಸೆ ಅಂದ್ರೆ ದುರಾಸೆ ಇರಬಾರ್ದು, ಸಂಕುಚಿತ ಆಸೆ ಇರಬಾರ್ದು. ನಮ್ಮ ಆಸೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದು ದುಃಖಕ್ಕೆ ಮೂಲ. ನಾವು ಇನ್ನೊಬ್ಬರಿಗೆ ದುಃಖ ಕೊಟ್ಟರೆ ಅವರು ದುಃಖ ಕೊಟ್ಟೇ ಕೊಡ್ತಾರೆ. ಆಸೆ ಅನ್ನುವಂಥದ್ದು ಏನಿದೆಯಲ್ರಿ ಬಹಳ ಕೆಟ್ಟ. ಒಬ್ಬ ದುರ್ದೈವಿ ಆಶಾವಂತರ ಕಥೆ ಹೇಳ್ತೀನಿ. ಕಥೆ ಬಹಳ ಕಡಿಮೆ ಆಗಿದೆ ಅನುಭವಿಸಿದ. ಇವೆಲ್ಲ ಕಥೆ ಬೇಕು ಬೇಕು ಅಂತ ಅನಿಸಿರ್ಬೋದು. ನಡೆಗಟ್ಟಿ ನಮ್ಮ ದೇಶದಲ್ಲ, ವಿದೇಶದಲ್ಲಿ ನಡೆದಂತ ಘಟನೆ. ಒಬ್ಬರಿಗೆ ತುಂಬಾ ಆಸೆ. ಯಾವುದ್ರ ಬಗ್ಗೆ ಆಸೆ ಅಂತಂದ್ರೆ ವಿಚಿತ್ರ ವಿಚಿತ್ರ ಆಸೆಗಳಿಂದ ಕೆಲವರಿಗೆಲ್ಲ. ಇವರಿಗೆ ಏನು ಅಂದ್ರೆ ಮುತ್ತು ರಕ್ತ ವಜ್ರಗಳಿಗೆ ಖರೀದಿ ಮಾಡೋ ಆಸೆ. ಖರೀದಿ ಮಾಡೋದು ಸಂಗ್ರಹ ಮಾಡೋದು, ಖರೀದಿ ಮಾಡೋದು ಸಂಗ್ರಹ ಮಾಡೋದು. ಅವ್ರು ಏನ್ ಮಾಡಿದಂತಂದ್ರೆ ತನ್ನ ಮನೆ ಒಂದು ಹೊಸ ಮನೆ ಕಟ್ಟಿಸಿದ್ದ. ಬಹಳ ಶ್ರೀಮಂತ ಇದ್ದ, ಸ್ವಭಾವತಾನು ಹುಟ್ಟಿದಾಗ ಶ್ರೀಮಂತನೇ. ಅವರು ತಾನು ದುಡಿದು ಮುತ್ತು ರಕ್ತ ವಜ್ರಗಳು ಖರೀದಿ ಮಾಡೋದು. ಸರಿ, ಹುಚ್ಚು ಬೆಳೀತು. ಏನ್ ಮಾಡಿದ, ಟ್ರೆಜರಿ ಸಾಕಾಗಿಲ್ಲ ಅವನಿಗೆ, ಕಪಾಟ್ ಸಾಕಾಗ್ತಿಲ್ಲ. ಅವನಿಗೆ ಕೆಟ್ಟ ಕೀಳಿತ್ತು ಅಂದ್ರೆ ಯಾರು ತೋರಿಸ್ತಿರ್ಲಿಲ್ಲ, ತಾನೊಬ್ಬರೇ ಅನುಭವಿಸ್ತು. ಹೆಂಡತಿ ಮಗನಿಗೂ ಹೇಳಿರ್ಲಿಲ್ಲ ಅಂತ ವಿಚಿತ್ರ ಜೀವನ. ಸರಿ, ಏನ್ ಮಾಡಿದ್ದ ಅವನು ಅಂತಂದ್ರೆ ಒಂದು ನೆಲಗಾಳಿಗೆ ಮಾಡಿಸಿದ್ದ. ನೀವೇಗ ಒಂದು ಪೂಜೆ ಧ್ಯಾನ ಮಾಡೋ ಗವಿ ಮಾಡಿಸ್ತಿರಲ್ಲ, ಹಂಗೆ ಮಾಡಿಸಿದ್ದ. ಆ ಗವಿಯಲ್ಲಿ ಒಂದು ಏಣಿ, ಕಬ್ಬಣದ ಏಣಿ ಫಿಕ್ಸ್ ಮಾಡಿಸ್ತಿದ್ದ. ಮೆಟ್ಲಲ್ಲ, ಕಬ್ಬಣದ ಏಣಿ. ಸರಿ, ಆ ಏಣಿ ಕೆಳಗಡೆ ಇಳಿದು ಹೋಗುವಾಗಲೂ ಕೂಡ ಅದನ್ನ ಆ ನೆಲಮಾಳಿಗೆ ಬಾಗಿಲು ಹೆಂಗ್ ಮಾಡಿಸಿದ್ದಾರೆ, ಅದು ಹೆಂಡತಿ ಮಕ್ಕಳಿಗೆ ಗೊತ್ತಾಗಬಾರ್ದು. ಹೆಂಡತಿ ಮಕ್ಕಳಿಗೆ ಒಬ್ಬರೇ ಮಗ ಗೊತ್ತಾಗಬಾರ್ದು, ಹಾಗೆ ಮಾಡಿಸಿದ. ಚೇಂಬರ್ ಅದು ನೆಲಕ್ಕೆ ಸರಿಯಾಗಿ ಫಿಕ್ಸ್ ಆಗಬೇಕು. ಇಲ್ಲಿ ನೆಲ ಇದೆ ತಿಳ್ಕೋಬೇಕು ಹೊರತು ಬೆಡ್ರೂಮ್ ಅಲ್ಲಿ ಮಾಡಿಸ್ಕೊಂಡಿದ್ದ, ಎಲ್ಲಿ ಮಾಡಿಸ್ಕೊಂಡಿದ್ದ, ಒಟ್ಟು ಬೇರೆ ಯಾರು ಹೇಳಿಲ್ಲ. ದಿವಸ ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲೇ ಕಳ್ಕೊಂಡಿದ್ದ. ಒಳಗಡೆ ಹೋಗೋದು, ಆ ಬಾಗಿಲು ಸ್ವಲ್ಪ ತೆರೆದಾಗಿ ಬಿಡೋದು, ಗಾಳಿ ಹಾಕ್ತಿತ್ತು, ದೀಪದ ಬೆಳಕು ತಗೊಂಡು ಹೋಗ್ತಿದ್ದ, ಕ್ಯಾಂಡಲ್ ಹಚ್ಕೊಂಡು ಹೋಗ್ತಿದ್ದ. ನೋಡೋದು ಸಂತೋಷ. ಹೀಗೆ ವಯಸ್ಸಾಯಿತು. ವಯಸ್ಸಾದ್ರೂ ಆ ದಾಹ ಕಡಿಮೆ ಆಗಿಲ್ಲ. ಈ ರೊಕ್ಕದ ದಾಹ ಇದೆಯಲ್ರಿ, ರೊಕ್ಕದ ದಾಹ ಮತ್ತು ಈ ಆಭರಣಗಳದ್ದೇ ಇರಲಿ, ವಜ್ರ ವೈಡೂರ್ಯಗಳದ್ದೇ ಇರಲಿ, ಈಗ ಶುರುವಾಯಿತು ಅಂತಂದ್ರೆ ಬಹಳ ಕೆಟ್ಟ. ಸರಿ, ದಾಹ ಹಿಂಗಿಲ್ಲ, ಏನೇನೋ ಮಾಡ್ತಿದ್ದ. ಮನೆಯಲ್ಲಿ ತಿನ್ನೋದು ಕಡಿಮೆ ಮಾಡ್ತಿದ್ದ ಮತ್ತು ಖರೀದಿ ಮಾಡೋದು ಕಡಿಮೆ ಮಾಡ್ತಿದ್ದ. ಅಲ್ಲಿ ಪ್ರವಾಸ ಹೋಗೋದು ನಿಲ್ಲಿಸ್ತಿದ್ದ. ಬರೇ ದುಡ್ಡು ತರೋದು, ಅದನ್ನೆಲ್ಲ ವಜ್ರ ವೈಡೂರ್ಯ ಖರೀದಿ ಮಾಡೋದು, ತಂದು ರಾಶಿ ಹಾಕೋದು, ಅದು ನೋಡ್ತಾ. ಒಂದು ದಿನ ಹೀಗೆ ಹೋದ, ಕೆಳಗಡೆ ಇಳಿಯುವಾಗ ಬಾಗಿಲು ಮುಚ್ಚಿದ್ದ. ಅವನು ಸ್ಲೈಡ್ ಅಂತ ಕರೀತಾರೆ. ಸ್ಲೈಡ್ ಬಾಗಿಲು ಮುಚ್ಚಿ ಗೊತ್ತೇ ಆಗಲ್ಲ ಅಲ್ಲಿ ಬಾಗಿಲಿದೆ, ಆ ನೆಲ ಯಾವ ಬಾಗಿಲು ಗೊತ್ತಾಗಲ್ಲ. ಹಾಗೆ ಮುಚ್ಚಿದೆ. ಸ್ವಲ್ಪ ಕಿಂಡಿ ಬಿಟ್ಟು ಹೋಗೋನು. ಅವತ್ತು ಕಿಂಡಿ ಬಿಡೋದು ಮರ್ತು ಬಿಟ್ಟ ಅಂತ ಏನೋ ವ್ಯತ್ಯಾಸ ಆಯಿತು. ಬಾಗಿಲು ಸಂಪೂರ್ಣವಾಗಿ ಮುಚ್ಚಿ ಕೆಳಗಡೆ ಇಳಿದ. ನೋಡ್ತಾ ಇದ್ದ ಮುಂಬತ್ತಿ ಆರಾಯ್ತು.
ಶುರುವಾಯಿತು, ನಿಮಗೆ ಉಸಿರು ಕಟ್ಟಕ್ಕೆ ಶುರುವಾಯಿತು, ಸೆಕೆ ಶುರುವಾಯಿತು. ಇದು ಬೇರೆ ಕತ್ತಲು ಬೇರೆ ಆಗಿದೆ. ಏಣಿ ಹುಡುಕ್ತಾನೆ, ಏಣಿ ಸಿಗ್ತಾ ಇಲ್ಲ. ಮೇಲೆ ಹೋಗ್ಬೇಕು ಅಂತ ಏಣಿ ಹುಡುಕ್ತಾನೆ, ಸಿಗ್ತಾ ಇಲ್ಲ. ಸುತ್ತಮುತ್ತ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಬಿಟ್ಟಿದೆ. ಕೊನೆಗೆ ಅವನ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಸಾವು ಬರಕ್ಕೆ ಶುರುವಾಯಿತು. ಸಾವಿನ ಸಂಕಟ ಶುರುವಾಯಿತು. ಏನಿಲ್ಲ ತಿನ್ಲಿಕ್ಕೆ, ನೀರಿಲ್ಲ ಕುಡಿಲಿಕ್ಕೆ, ತಿನ್ಲಿಕ್ಕೆ ಏನಿಲ್ಲ, ಹಣ್ಣಿಲ್ಲ, ಅನ್ನ ಇಲ್ಲ. ನಿಮ್ಮಂಗೆ ಧಾರವಾಡದವ್ರ ಅಡಿಕೆ ತಂಬಾಕು ಇಟ್ಕೊಂಡು ಹೋಗಿಲ್ಲ, ಗೊತ್ತಿತ್ತಲ್ಲ. ಆದರೆ ಶುರು ಆಯಿತು ಸಾವಿನ ಸಂಕಟ. ಕೊನೆಯ ಪರಿಸ್ಥಿತಿ ಎಲ್ಲಿ ಹೋಯ್ತು ಅಂದ್ರೆ ಮುಂಬತ್ತಿನ ಕಚ್ಚದ, ಮುಂಬತ್ತಿ ತಿನ್ನಕ್ಕೆ ಶುರು ಮಾಡಿದ, ಜೀವ ಹೋಯ್ತು. ಕೈ ಬಾಯಲ್ಲಿ ಮುಂಬತ್ತಿ, ಕೈ ಬಾಯಿ ಮುಂಬತ್ತಿ ಕಚ್ಚಿದರೆ ಹಂಗೆ ಜೀವ ಹೋಯ್ತು. ಹೌದು, ಏನ್ ಗೊತ್ತಾಯ್ತ್ರಿ? ಮುಂದೆ ಅವ್ರ ಮಗ ಹೆಂಡತಿ ಹುಡುಕಾಡಿದ್ರನ್ನ ಗೊತ್ತಿಲ್ಲ. ಹುಡುಕಾಡೋದು ಸಿಗಲಿಲ್ಲ. ಟಿವಿಯಲ್ಲಿ ಕೊಟ್ಟರು, ರೇಡಿಯೋದಲ್ಲಿ ಕೊಟ್ಟರು, ಬರಲಿಲ್ಲ. ಒಂದು 6 ತಿಂಗಳಾಯಿತು, ವರ್ಷ ಆಯಿತು. ಕೊನೆಗೆ ಆ ಮನೆ ಮಾರಿಬಿಟ್ರು. ಮನೆನ ಮಾರಿಬಿಟ್ರೆ ಅಪ್ಪ ಹೋದ, ಬೇಜಾರಾಯಿತು. ಗಂಡ ಹೋದ, ಬೇಜಾರಾಯಿತು ಅಂತ ಹೇಳಿ ಆ ಮನೆ ಏನೋ ಕಾರಣಕ್ಕೆ ಬೇರೆ ಕಡೆ ಹೋದವರು ದುಡ್ಡು ತಗೊಂಡು. ಅವನೇನು ಮನೆ ತಗೊಂಡಲ್ಲ, ಅವನೇನೋ ಬದಲಾವಣೆ ಮಾಡ್ಬೇಕು ಮನೆಗೆ ಅಂತ ಹೇಳಿ ಅವನೇನು ಗವಿ ಕಟ್ಟಿದ್ದಲ್ಲ ಅವನ್ನ ಹೊಡೆದಾಗ ಭಾಗ ಸಿಕ್ತು. ಕೆಳಗಡೆ ನೋಡಿದರೆ ಗವಿ, ಕೆಳಗಡೆ ಇಳಿದವರೆ ಮುತ್ತು ರತ್ನ ವಜ್ರ ವೈಡೂರ್ಯಗಳ ರಾಶಿ. ಇದು ಅಸ್ಥಿ ಪಂಜರವಾಗಿದೆ. ಅವನ ಚರ್ಮ ಮಾಂಸ ಹೊರತಿಂದು ಹೋಗಿದೆ, ಅಸ್ಥಿ ಪಂಜರ ಬಿದ್ದಿದೆ. ನಡುವೆ ಬಾಯಿಗೆ ಕ್ಯಾಂಡಲ್ ಆರೋಗಿದೆ. ಅಗದಿದ್ದಾನೆ ಅದನ್ನ. ಅಂದರೆ ಇಂಥ ಪರಿಸ್ಥಿತಿ ಆಗುತ್ತೆ. ಅತಿ ಆಸೆ ದುಃಖಕ್ಕೆ ಮೂಲ. ಅತಿ ಆಸೆ ಗತಿ ಕೆಡಿಸ್ತು ಅಂತ ಕನ್ನಡದಲ್ಲಿ ಒಂದು ಒಳ್ಳೆಯ ಗಾದೆ. ಅತಿ ಆಸೆ ಗತಿ ಕೆಡಿಸಿತು ಅಂತ ಹೇಳಿದ್ರು. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಯಾವಾಗಲೂ ನಾವು ಆಸೆ ಅತಿಯಾಗಿ ಮಾಡಬಾರ್ದು. ಇದು ಆಸೆ ಆಮಿಷ ಅಂದ್ರೆ ಏನಾಗುತ್ತೆ? ಆಸೆ ಸರಿ, ಆಮಿಷ ಅಂದ್ರೆ ಕೆಲವರಿಗೆ ಇರ್ತಾರಂದ್ರೆ ಆಸೆ ಬೇಡ ಅಂತ ಹೇಳಿ ಬಿಟ್ಟಿರ್ತಾರೆ. ಈಗ ಸನ್ಯಾಸಿಗಳು ಇರ್ತಾರಲ್ಲ, ಆಸೆ ಬೇಡ, ಮನೆ ಬೇಡ, ಮಠ ಬೇಡ, ಏನೋ ಬೇಡ. ಕೊನೆ ಸಾಧನೆ ಮಾಡ್ತಾ ಈಗ ಅಥವಾ ಇನ್ನು ಅಧಿಕಾರಿಗಳ ಬಗ್ಗೆ ಹೇಳೋದಾದ್ರೆ ಈ ಲಂಚ ತಗೋಬಾರದು ಅಂತ ಇರ್ತಾನೆ. ಲಂಚ ತಗೋದಿಲ್ಲ, ಒಂದು 5 ವರ್ಷ ಆಗುತ್ತೆ, 10 ವರ್ಷ ಆಗುತ್ತೆ. ಅವನೇನ್ ಮಾಡ್ತಾನೆ, ಆ ಪಕ್ಕದ ಲಂಚ ತಗೊಂಡು ದೊಡ್ಡ ಮನೆ ಕಟ್ಕೊಂಡ, ಕಾರ್ ತಗೊಂಡ, ಎಲ್ಲ ಮಾಡ್ದ, ಮಸ್ತ್ ಅಡ್ಡ ಶುರು ಮಾಡಿ ಇವನ್ ಮನಸ್ಸು ಶುರುವಾಗುತ್ತಾರೆ. ಅಯ್ಯೋ ನಾನೇನ್ ಮಾಡೋದು? ಅವನು ಲಂಚ ತಗೊಂಡು ಇಷ್ಟೆಲ್ಲ ಮುಂದುವರೆದಿದೆ ಅಂದ್ರೆ ನಾನು ತಗೊಳ್ಳೋಕೆ ಆಮಿಷ. ಅವನಿಗೆ ತಗೊಳಕ್ ಇಷ್ಟ ಇಲ್ಲ, ಅವನಿಗೆ ಲಂಚ ತಗೊಂಡು ಸಿಕ್ಬಿಡ್ಲಿಲ್ಲ ಭಯ. ಆದರೆ ಬೇರೆಯವ್ರು ಮಾಡೋದು ನೋಡಿ, ತಪ್ಪಿಸ್ಕೊಂಡು ನೋಡಿ ನಾನು ಮಾಡ್ಬಿಟ್ಟು ಇದು ಆಮಿಷಕ್ಕೊಳಗ. ಅದಕ್ಕೆ ಈ ಪ್ರಾಣಿಗಳಲ್ಲಿ ಆಮಿಷಕ್ಕೊಳಗಾಗಿ ಸಾಯ್ತಿರ್ತಾರೆ. ಷಣ್ಮುಖ ಶಿವಗಳು ಪರದೇವರು ಹೇಳ್ತಾರೆ, ಷಣ್ಮುಖ ಶಿವಗಳು ಹೇಳ್ತಾರೆ, ನೈನೇಂದ್ರಿಯ ವಿಷಯದಿಂದ ಪದಗಳ ಕೆಡುವುದು ದೀಪದ ಜ್ವಾಲೆಯಲ್ಲಿ, ರಸನೇಂದ್ರಿಯ ವಿಷಯದಿಂದ ಮೀನು ಮತ್ಸ್ಯ ಕೆಡುವುದು ಜಾಲಗಾಲದ ಮನೆಯಲ್ಲಿ, ಆಮೇಲೆ ಈ ಮೂಗಿನಿಂದ ಘ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ, ಸ್ಪರ್ಶೇಂದ್ರಿಯ ವಿಷಯದಿಂದ ಆನೆ ಕೆಡುವುದು ರಾಜನ ಕೃತಕದಲ್ಲಿ. ಒಂದು ಕೆಟ್ಟ ಕೆಡೋಕೆ ಹೆಣ್ಣಾನೆ ಚಿತ್ರ ಮಾಡಿಬಿಟ್ಟಿರ್ತಾರೆ, ತೊಗಂಡಾನೆ ಚಿತ್ರ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಆನೆ ಇದೆ ಅಂತ ಭಾವಿಸ್ಕೊಂಡು ಅದು ಹೋಗಿ ಕಾಲ ಮೆಟ್ಟುತ್ತೆ, ಗುಂಡೆ ಬಿದ್ದೋಗ್ಬಿಡುತ್ತೆ. ಸ್ಪರ್ಶಕ್ಕಾಗಿ ಬಯಸ್ತು, ಸ್ಪರ್ಶಕ್ಕಾಗಿ. ಕೊನೆಗೆ ಶ್ರವಣೇಂದ್ರಿಯ ವಿಷಯದಲ್ಲಿ ಹೆರಳೆ ಕೆಡುವುದು ಬೇಟೆಗಾರನ ಸದಲಿನಲ್ಲಿ, ಬಾಳಕೆ. ಆ ಜಿಂಕೆ ಸಿಕ್ಕಲ್ಲ ಬಳಕೆ. ಅದಕ್ಕೆ ಅವ್ರು ಏನ್ ಮಾಡ್ತಾರಂತೆ, ಕೊಳ ನುಡಿಸ್ಕೋ ಅಂತ ನಿಂತಿರ್ತಾನೆ ಒಬ್ಬ. ಇನ್ನೊಬ್ಬ ಕೊಳದ ಧ್ವನಿಗೆ
ಸುಮ್ಮನೆ ನಿಂತ್ಕೊಳ್ಳೋದ್ರಿಂದ ಅವ್ರು ಹಣ ಬಿಡ್ತಾರೆ. ಇಂತಿ ಪಂಚೇಂದ್ರಿಯ ವಿಷಯದಿಂದ ಒಂದೊಂದು ವಿಷಯದಿಂದ ಒಂದೊಂದು ಮೃಗ ಒಂದೊಂದು ಜೀವ ಬಲಿಬಿಟ್ಟು ಪಂಚೇಂದ್ರಿಯ ವಿಷಯಗಳಲ್ಲಿ ಲಂಪಟನಾದ ಮನುಷ್ಯ ಕೆಟ್ಟ ಕೇಳಲಿ ಇದೆ ಆಮಿಷ. ಇವತ್ತು ತುಂಬಾ ಜನ ಅಧಿಕಾರಿಗಳಿಗೆ ಸಾಧಕರಿಗೆ ಆಮಿಷ ಕಾಡುತ್ತೆ, ಆಸೆ ಗೆಲ್ತಾರೆ. ಆಮಿಷವನ್ನು ಗೆಲ್ಲಲು ಕಷ್ಟ ಆಗುತ್ತೆ, ಆಮಿಷವನ್ನು ಗೆಲ್ಲಬೇಕು. ಆಸೆ ಆಮಿಷವನ್ನು ನಡೆದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು, ನಾನೆಂಬುದು ಹರಿದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ಸಾಕ್ರೆಟಿಸ್ಗೆ ಒಬ್ಬ ಪ್ರಶ್ನೆ ಕೇಳ್ತಾನೆ ಹುಡುಗ, ವಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ದ ವರ್ಲ್ಡ್? ವಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ದ ವರ್ಲ್ಡ್? ಅಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದ ವಿಷಯ ಯಾವುದು? ನೀವು ಹೇಳಿದ್ರಿ ಶ್ರೀಮಂತರಾಗೋದು ಬಹಳ ಕಠಿಣ, ರೂಪವನ್ನು ಆಗೋದು ಬಹಳ ಕಠಿಣ, ಸಿನಿಮಾ ಆಗೋದು ಬಹಳ ಕಠಿಣ, ಕ್ರಿಕೆಟ್ಗೆ ಆಯ್ಕೆ ಆಗೋದು ಬಹಳ ಕಠಿಣ. ಆದರೆ ಸಾಕ್ರೆಟಿಸ್ ಕಾಲಕ್ಕೆ ಯಾವುದು ಇರಲಿಲ್ಲ. ಅವ್ರು ಉತ್ತರ ಕೊಡ್ತಾರೆ, ಟು ನೋ ದೈ ಸೆಲ್ಫ್, ತನ್ನನ್ನು ತಾನು ತಿಳಿಯೋದು ಕಷ್ಟ. ಇದೇ ಮಾನವೀಯತೆ. ನಾನು ಅಹಂಕಾರ ಅರಿಲಾರದೇನೆ ನಾನು ಅರಿವು, ನಾನು ಯಾರು ತನ್ನ ತಾನು ಅರಿವು ಬರಬೇಕು. ನಾನೆಂಬುದು ಹರಿದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು, ಒಳಹೊರಗೆ ಶುದ್ಧವಾದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ಒಳಗೆ ಹೊರಗೆ ಎರಡೂ ರೀತಿಯಲ್ಲಿ ಶುದ್ಧತೆ ಸಾಧಿಸಬೇಕು. ನಾವು ಎರಡೂ ರೀತಿಯಲ್ಲಿ ಶುದ್ಧತೆಯನ್ನು ಸಾಧಿಸಬೇಕು. ಅದು ಕೆಲವರು ಏನು ಮಾಡ್ತಾರೆ, ಅವರು ತಿರುಗ್ತಾರಲ್ಲ, ಅವರು ಬರೀ ಒಳಗೆ ಶುದ್ಧತೆ ಸಾಧಿಸ್ತಾರೆ. ಹೊರಗಿನ ತಿರ್ಲಿ, ಯಾವ್ದಾರ ಬಟ್ಟೆ ಹಾಕೊಳ್ಳಿ, ಎಷ್ಟು ಸುಖ ಸ್ನಾನ ಮಾಡಲಿ, ಶರಣ ಒಪ್ಪಲ್ಲ. ಶರಣ ಒಪ್ಪಲ್ಲ. ಒಳಗೂ ಶುದ್ಧಿ, ಹೊರಗೂ ಶುದ್ಧಿ. ಹೊರಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣ ಹೋಗಬಾರದು. ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ರಚೆ ಎಳೆದು ಚನ್ನಮಲ್ಲಿಕಾರ್ಜುನ ಒಡೆದು ನಾನು ತಿಳಿದ ಕಾರಣ ನಾನು ಕಲ್ಯಾಣ ಕಂಡು ನಾನು ಧನ್ಯನಾದೆ ಎನ್ನುವುದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ರಚೆ ಎಳೆದನಾಗಿ ಆ ಕಲ್ಯಾಣವನ್ನು ಕಂಡು ನಮ್ಮನ್ನು ಮಾಡಬೇಕು. ಒಳಗೆ ತಿಳಿಯೋದು, ಒಳ ತಿಳಿಯೋದು ಎರಡರ್ಥ. ಒಂದರ್ಥ ಒಳಗೆ ಶಾಂತ ಆಗೋದು, ಇನ್ನೊಂದರ್ಥ ಒಳಗೆ ನಮ್ಮನ್ನು ನಾವೇ ತಿಳ್ಕೊಳ್ಳೋದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ರಾಜ್ಯಗಳಿಗಾಗಿ ಕಲ್ಯಾಣ ಸ್ಥಾಪನೆ ಮಾಡಬೇಕಾದ್ರೆ ಗಂಡು ಹೆಣ್ಣು ಅನ್ನುವ ಭೇದವು ಹೋಗಬೇಕು. ಗಂಡು ಹೆಣ್ಣು ಅನ್ನುವ ಭೇದ ಹೋಗ್ಬೇಕು. ಅಲ್ಲಿ ವಿಕಾರ ಮುಕ್ತರಾಗಿ ಬದುಕಬೇಕು. ಹೆಣ್ಣು ಹೆಣ್ಣು ಜೊತೆಗಿದ್ರೂ ಕೂಡ ವಿಕಾರ ಮುಕ್ತವಾಗಿ ಬದುಕೋದಿದೆಯಲ್ಲ, ಅದು ಕಲ್ಯಾಣ ಸಾಧ್ಯ. ಅಲ್ಲಿ ಭಕ್ತಿಯ ಪರಾಕಾಷ್ಠತೆ ಅನ್ನೋದು, ಕಾಮದ ಪರಾಕಾಷ್ಠತೆ, ಕಾಮ ಶಿವಕಾಮವಾಗಿ, ಕಾಮಲಿಂಗಕಾಮವಾಗಿ ಬದಲಾವಣೆಯನ್ನು ಮಾಡತಕ್ಕಂಥದ್ದು ಉಭಯ ಲಜ್ಜೆ ಅಳಿತಕ್ಕಂಥದ್ದು. ಈಗ ನಿಮಗೆಲ್ಲ ಒಂದು ಎಕ್ಸಸೈಸ್, ಸ್ವಲ್ಪ ಎಕ್ಸಸೈಸ್ ಇದ್ದರೆ ಕಲಿತು ಮಕ್ಕಳು ಸ್ವಲ್ಪ ಸುಳ್ಳು ಕೊಡಿಸಿ ಒಂದು ಎಕ್ಸಸೈಸ್ ಕೊಡ್ತೀನಿ. ಎಲ್ಲರೂ ಕೇಳಿಸ್ಕೊಳ್ಳಿ ಚೆನ್ನಾಗಿ. ಪ್ರಾಯಶಃ ನಿಮ್ಮ ಜೀವನದಲ್ಲಿ ಇಲ್ಲಿ ಕೂತಿರೋರು ಬಹಳಷ್ಟು ಜನ ಕಲ್ಯಾಣದ ಮಹಾತ್ಮೆಯ ವಚನವನ್ನು ಕೇಳಿಲ್ಲ. ಚನ್ನಬಸವಣ್ಣನವರು ಬರೆದಂತಹ ಕಲ್ಯಾಣದ ಮಹಾತ್ಮೆ ಶಾಸನ ರೂಪದಲ್ಲಿ ಇತ್ತು ಅಂತ ಬರೀತಾರೆ. ಶೂನ್ಯ ಸಂಪಾದನೆಯಲ್ಲಿ ಅದನ್ನು ಶಾಸನವಾಗಿ ಅದನ್ನು ಕೆತ್ತಿ ಕಲ್ಯಾಣದ ದ್ವಾರವಾಗಿ ಹಾಕಿದ್ರು. ಮಹಾವಿವೇಕನ ಜೀವನದಲ್ಲಿ ಬರೀತಾರೆ. ಅದನ್ನ ಶೂನ್ಯ ಸಂಪಾದನೆ ಗೂಡೂರು ಶಿವಕಿರಣಗಳು ಬರೆದಿದ್ದಾರೆ. ಆ ಕಲ್ಯಾಣದ ಶಾಸನ, ಆ ಶಾಸನ ಹೇಗಿತ್ತು, ಕಲ್ಯಾಣದ ಮಹಿಮೆ ಏನು, ಕಲ್ಯಾಣದ ವಿಸ್ತೀರ್ಣ ಏನು, ಅಲ್ಲಿ ಎಷ್ಟೆಷ್ಟು ಜನ ಭಕ್ತರಿದ್ರು, ಶರಣರು ಹೇಗಿದ್ರು, ಆ ಶಾಸನವನ್ನ ಈಗ ನೀಲಮ್ಮ ಅಂತಕ್ಕಂಥ ಓದ್ತಾರೆ, ಪ್ರಾರ್ಥನೆ ಹೇಳ್ತಾರಲ್ಲ ಅವರು. ನನಗೆ ಈ ಪುಸ್ತಕ ಎಲ್ಲ DTP ಮಾಡಿರೋದು, ನನಗೆ ಓದ ಹೇಳ್ತಕ್ಕಂಥದ್ದು ಅದೆಲ್ಲ ಮಾಡೋದು ಅವರೇ ಈ ಕಲ್ಯಾಣದ ಶಾಸನವನ್ನು ಓದ್ತಾರೆ. ಅಂದರೆ ವಚನ ಹೃದಯದಲ್ಲಿ ಅದನ್ನು ಅಳವಡಿಸ್ತೀವಿ. ಆ ಪದ್ಯ ತಗೊಂಡು ವಚನ ತಗೊಂಡಿದ್ದೀವಿ. ಒಂದು 5 ನಿಮಿಷ ಆಗ್ಬೋದು ಅಷ್ಟೇ, ತಯಾರಿಲ್ಲ, ಬಹಳ ಆಗಲ್ಲ. 5 ನಿಮಿಷ ಉಸಿರು ಬಿಗಿಡಿದು ಕೇಳಿ, ಗಮನ ಕೊಟ್ಟು ಕೇಳಿ, ಆವಾಗ ಅರ್ಥ ಆಗುತ್ತೆ. ಕಲ್ಯಾಣದ ಮಹಾತ್ಮೆಯನ್ನ ಈಗ ಪಾರಾಯಣ ಮಾಡ್ತಾರೆ, ಅದನ್ನ ಎಲ್ಲರೂ ಕೇಳೋಣ, ಅದನ್ನು ಗಮನಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಲ್ಲಿ ಹಾಗೂ ಸರ್ವರಲ್ಲಿ ಭಕ್ತಿಯ
ಸಾತ್ವಿಕರು, ನಿತ್ಯರು, ವಿಜೇತರು, ಮಹಾಜ್ಞಾನಿಗಳು, ಪರಮಶಿವಯೋಗಿಗಳು, ಶಿವಾನುಭಾವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು, ಶಿವಾಚಾರ್ಯ ವೇದ್ಯರು, ಶಿವಾಗಮ ಸಾಧ್ಯರು, ಶಿವಸಮಯ ಪಕ್ಷರುಗಳಲ್ಲದೆ ಮತ್ತಾರು ಅಲ್ಲಿಂದ ನೋಡಿದರು. ಪಾಪಿಗಳು, ಗೋಪಿಗಳು, ಅಸತ್ಯರು, ಅನಾಚಾರಿಗಳು, ಭೋಗವಾರರು ಕಲ್ಯಾಣವ ಮೀರಿ ಮುಖ್ಯವೆಂಬವರಿಗೆ ಬಾಳ ಬಾಯಧಾರೆ ನೋಡಿದರು. ಆ ಮಹಾಕಲ್ಯಾಣದ ವಿಸ್ತೀರ್ಣ ನಾನೆಂದರೆ 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ 360 ಬಾಗಿಲವಾಡ. ಆ ಬಾಗಿಲಿಗೆ 155 ವಜ್ರದ ಹಾರೆಯ ಕದಗಳು, 225 ಕಲ್ಲು ಕೆಲಸದ ದ್ವಾರವರ್ಗಕ್ಕೆ 450 ಸುವರ್ಣದ ಕೆಲಸದ ಕದಗಳು. ಅಲ್ಲಿ 115 ಚೋರಗಳಿವೆ, ಅವಕ್ಕೆ 115 ಮೊಳೆಯ ಕದಗಳು. 20 ಬಾಗಿಲು ಆಳ್ವರಿಯೊಳಗಿರುವಾಗಿ ಅವಕ್ಕೆ ಕದಗಳಿಲ್ಲ. ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಟೆ 48 ಯೋಜನ ಪರಿಕ್ರಮಣ. 72 ಯೋಗಿಗಳ ಮನೆ ಲಕ್ಷ, ಮಂಡಳಿಕರ ಮನೆ ಲಕ್ಷ, ಸಾಮಂತರ ಮನೆ ಲಕ್ಷ, ರಾಯ ರಾಹುತರ ಮನೆಯ ಒಳಗಿನ ಮನೆಗಳಿಗೆ ಲೆಕ್ಕವಿಲ್ಲ. 12 ಯೋಜನ ಸೋಮವೀಥಿ 125, ಅದರಲ್ಲಿ ಮಿಗಿಲಾದ ಒಳಗೆ ಹೊರಗೆ ಗಣನೆಯಿಲ್ಲ. ಆ ಪಟ್ಟಣದೊಳಗೆ ಲಕ್ಷದ ಮೇಲೆ 96,000 ಶಿವಾಲಯ. ಆ ಶಿವಾಲಯಗಳಿಗೆ ಮುಖ್ಯವಾದ ತ್ರಿಪುರಾಂತಕ ದೇವರ ಶಿವಾಲಯ, 360 ಪದ್ಮಪತ್ರ ತೀರಿದ ಸರೋವರಗಳು, 2,85,720 ದಾಸೋಹದ ಮಠಗಳು. ಆ ದಾಸೋಹದ ಮಠಗಳಿಗೆ ಮುಖ್ಯವಾದ ಬಸವರಾಜ ದೇವರ ಮಠದ ವಿಸ್ತೀರ್ಣವೆಂತೆಂದರೆ ಯೋಜನೆವರೆಯ ವಿಜ್ಞಾನದ ಕಲುಗೆಲಸದ ಕೋಳಿ, ಅತಿ ಸೂಕ್ಷ್ಮದ ಕುಸುರಿ ಕೆಲಸದ ದ್ವಾರವಟ್ಟ ಬೈಲು, ಅವಕ್ಕೆ ಪಂಚಾಕ್ಷರ ಶಾಸನ, ಮಿಸುಳಿಯಾದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ, ಆ ಬಾಗಿಲು ವಾರದಲ್ಲಿ ಒಪ್ಪುತ್ತಿರುವವಯ್ಯ, ಆ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣ ಸಹಸ್ರ ಕಂಬದ ಸುವರ್ಣ ದುರ್ಗಳಿಗೆ, ಆ ಮನೆಗೆತ್ತಿದ ಹೊನ್ನ ಕಳಸ 1000, ಗುರುಲಿಂಗ ಜಂಗಮಕ್ಕೆ ಪಾದಾರ್ಚನೆಯ ಮಾಡುವ ಕೊಕ್ಕರಣೆ 4 ಪುರುಷ ಪ್ರಮಾಣದ ಘಾತ, ಅಲ್ಲಿ ತುಂಬಿದ ಪಾದೋದಕದ ತುಂಬ ನುಚ್ಚಲು, ಬೆಳೆದ ರಾಜಶಾಹಿಯ ಗತ್ತೆ 12 ಕಂಡುಗ. ಆ ಯೋಜನೆವರೆಯ ವಿಜ್ಞಾನದ ಅರಮನೆಯ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆಯ ಮಾಡುವ ಮಠದ ಕಟ್ಟಳೆ ಲಕ್ಷದ ಮೇಲೆ 96,000. ಇನ್ನು ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತರ ಮಠಗಳು ಆ ಕಲ್ಯಾಣದೊಳಗೆ ಎಷ್ಟು ಎಂದರೆ 12,000 ಕಟ್ಟಳೆಯ ನಿಯಮದ ನಂತರ ಮಠಗಳು, 28,000 ಮಹಾಮನೆಗಳು, 10,000 ನಿತ್ಯ ನಿಯಮಗಳ ಮಠಗಳು, 15,000 ಚಿಲುಮೆ ಅಖವಣಿಯ ವೃತಸ್ಥರ ಮಠಗಳು, 5,000 ವೀರ ವ್ರತನಿಯಮಿಗಳ ಕಟ್ಟಳೆಯ ಮಠಗಳು, 12,000 ಅಚ್ಚ ಪ್ರಸಾದಿಗಳ ಮಠಗಳು, 1,064 ಶೀಲ ಸಂಪನ್ನರ ಮಠಗಳು, ನಿತ್ಯ 1000 ಜಂಗಮಕ್ಕೆ ಆರೋಹಣೆ ಮಾಡಿಸುವ ದಾಸೋಹಿಗಳ ಮಠಗಳು 32,000, ನಿತ್ಯ 500 ಜಂಗಮಕ್ಕೆ ಒಲಿದು ದಾಸೋಹ ಮಾಡುವ ಸತ್ಯ ಸದಾಚಾರಿಗಳ ಮಠಗಳು 58,000, ನಿತ್ಯ 1,500 ಜಂಗಮಕ್ಕೆ ಒಲಿದು ದಾಸೋಹ ಮಾಡುವ ದಾಸೋಹಿಗಳ ಮಠಗಳು 11,000, ನಿತ್ಯ ಅವಾರಿಯಿಂದ ಮಾಡುವ ಮಾಟಕೂಟದ ಸದ್ಭಕ್ತರ ಮಠಗಳು 1,00,000, ಜಂಗಮ ಸಹಿತ ಸಮಯಾಚಾರದಿಂದ ಲಿಂಗಾರ್ಚನೆಯ ಮಾಡುವ ಜಂಗಮ ಭಕ್ತರ ಮಠಗಳು 2,770. ಅಂತೂ 2,85,770. ಇಂತಹ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದ್ರಲೋಕದಿಂದಲೇ ತಂದ ಪ್ರಮಥ ಗಣಗಳ ಮಠಗಳು 770. ಇಂತಿ ಮಹಾಪ್ರಮಥರಿಗೆ, ಪುರಾತರಿಗೆ, ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ ಏಕಮುಖ, ದಶಮುಖ, ಶತಮುಖ, ಸಹಸ್ರಮುಖ, ಲಕ್ಷಮುಖ, ಕೋಟಿಮುಖ, ಅನಂತ ಕೋಟಿಮುಖನಾಗಿ ಭಕ್ತರಿಗೆ ಒಡನಾಡಿಯಾಗಿದ್ದನು ಸಂಗನ ಬಸವಣ್ಣ, ಜಗದಾರಾಧ್ಯ ಬಸವಣ್ಣ, ಪ್ರಮಥ ಬಸವಣ್ಣ, ಶರಣ ಸನ್ನಿಹಿತ
ಕಲ್ಯಾಣದ ಮಹಾತ್ಮೆ ಮುಗಿಯೋರಿಗೆ ಮಳೆ ಬಂತು ಅಂತ ಕಾಣಿಸ್ತದೆ. ಅಂದ್ರೆ ಇದು ಸತ್ಯಸ್ಯ ಸತ್ಯ ಈ ವಚನ ಬಹಳ ಚರ್ಚೆ ಮಾಡ್ತಾರೆ. ಇದು ಹೆಂಗೆ ಸಾಧ್ಯ ಅಂತ ಹೇಳಿ ಅಲ್ಲಿ ನಾವು ತಿಳ್ಕೋಬೇಕು. 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣದ ಕಲ್ಯಾಣ. ಒಂದು ಯೋಜನೆ ಅಂದ್ರೆ 6 ಮೈಲಿ, 12 72 ಮೈಲಿ ಅಂದ್ರೆ ಹೆಚ್ಚು ಕಡಿಮೆ 100 ಕಿಲೋಮೀಟರ್ ಅಥವಾ 120 ಕಿಲೋಮೀಟರ್ ಒಳಗೆ ಬರುತ್ತೆ ಅಂತ ಅನ್ಸುತ್ತೆ. 120 ಕಿಲೋಮೀಟರ್ ಚದುರ ಕಿಲೋಮೀಟರ್. ಅದೇ ಒಂದ್ ಕಡೆ 120 ಅಲ್ಲ, 4 ದಿಕ್ಕಲ್ಲಿ ಅಷ್ಟು ವಿಸ್ತೀರ್ಣವಾಗಿ ಬರುವಂತಹ ಕಲ್ಯಾಣ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದನ್ನ ಆ ರೀತಿ ನಂಬಿಕೆ ಇಟ್ಟರೆ ಮಾತ್ರ ನಮಗೆ ಭಕ್ತಿ ಬರ್ತದೆ. ಇಲ್ಲ ಅಂದ್ರೆ ಭಕ್ತಿ ಬರೋದಿಲ್ಲ. ಮತ್ತೆ ಚನ್ನಬಸವಣ್ಣ ಇದು ವಚನ ಸಾಹಿತ್ಯ ಸಂಪುಟದಲ್ಲಿದೆ. ಈ ವಚನ ಸಾಹಿತ್ಯ ಸಂಪುಟದಲ್ಲಿದೆ, ಅನೇಕ ಓಲೆಗಟ್ಟುಗಳಲ್ಲಿದೆ. ಆದ್ರಿಂದ ನಾವು ಕಲ್ಯಾಣವನ್ನು ಇದ್ದ ಹಾಗೆ ಅರ್ಥ ಮಾಡ್ಕೊಳ್ಬೇಕೆ ಹೊರತು ಈಗ 900 ವರ್ಷಗಳ ನಂತರ ಇರ್ತಕ್ಕಂಥ ಮುಸಲ್ಮಾನರ ದಾಳಿಗೆ ಒಳಗಾದಂತ ಕೆಜಿ ಕಲ್ಯಾಣ ಅಂತ ಇರ್ತಿತ್ತು. ಮಲ್ಲಿಕಾಪುರ ದಾಳಿ ಒಳಗಾಯಿತು ಕಲ್ಯಾಣ. ಅದಕ್ಕೆ ಅಲ್ಲಿ ಮುಸಲ್ಮಾನರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಹೆಚ್ಚಾಗಿ ಕನ್ವರ್ಟೆಡ್ ಮುಸಲ್ಮಾನರೇ. ಅವರೆಲ್ಲ ಮತಾಂತರಗೊಂಡಂಥವ್ರು, ಮತ್ತಾಗಿದ್ದವರು ಬೇರೆ ಬೇರೆ ಕಾರಣಕ್ಕೋ ಮತಾಂತರಗೊಂಡಂಥವ್ರು ಅಂಥವ್ರು. ಈಗ ಕಲ್ಯಾಣದಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ. ಜೊತೆಗೆ ಎಲ್ಲೆಲ್ಲೂ ಲಾರಿಗಳು ಜಾಸ್ತಿ, ಲಾರಿಗಳ ಕಲ್ಯಾಣ ಅಂತ ಹೇಳಿದ್ರು. ಅಷ್ಟರ ಮಟ್ಟಿಗೆ ಸಾವಿರಾರು ಲಾರಿ ಮರ್ಚೆಂಟ್ಸ್ ಅಲ್ಲಿ ಇರ್ತಕ್ಕಂಥವ್ರು. ಈಗ ಅದು ಹೈವೇ ಬರ್ತಾ ಇದೆ. ಹೈದರಾಬಾದ್ ಸೊಲ್ಲಾಪುರ ಏನು ರಸ್ತೆ ಹೋಗುತ್ತೆ ಹೈವೇ, ಅಲ್ಲಿ ಇವಾಗ ಬೃಹತ್ತಾದ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಕರ್ನಾಟಕ ಸರ್ಕಾರದವರು 750 ಕೋಟಿ ಖರ್ಚು ಮಾಡಿ 770 ಕಂಬಗಳುಳ್ಳಂತಹ ಬೃಹತ್ತಾದ ಸುಮಾರು 7 ಅಂತಸ್ತಿನ 6 ಅಂತಸ್ತು 7 ಅಂತಸ್ತು ಇರ್ಬೇಕದು. ಅಷ್ಟು ದೊಡ್ಡದಾದಂತಹ 300 ಎಕರೆಯಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಾರಾಜರು ಬಸವಣ್ಣನವರ 108 ಅಡಿ ಪ್ರತಿಮೆ ಮಾಡಿದ್ದಾರೆ. ಜೊತೆಗೆ ಗವಿಗಳು, ಅಲ್ಲಲ್ಲಿ ಗವಿಗಳನ್ನ ನಿರ್ಮಾಣ ಆಗಿದೆ ಅಥವಾ ನಿರ್ಮಾಣ ಮಾಡಿದ್ದಾರೆ. ಈಗ ಶರಣರ ಒಂದು ವಾತಾವರಣ ಕಲ್ಯಾಣದಲ್ಲಿ ಉಂಟಾಗಿದೆ. ಅದನ್ನು ನೀವೆಲ್ಲ ನೋಡಬಹುದು ಅಂತ ತಿಳ್ಕೊಂಡು ಹೇಳ್ತಾ, ನಾಳೆ ಮಹಾಮನೆ ಮತ್ತು ಅನುಭವ ಮಂಟಪದ ಬಗ್ಗೆ ನೋಡ್ಬಿಡೋಣ. ನಾಳೆ ಮಹಾಮನೆ ಮತ್ತು ಅನುಭವ ಮಂಟಪ ಅತೀವಾದಂತಹ ವಿಷಯ ಅವೆರಡು. ಅದಕ್ಕೆ ಮತ್ತೆ ನಾವು ನೀವೆಲ್ಲ ಸೇರೋಣ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರ ಜೀವನದಲ್ಲಿ ಕಲ್ಯಾಣ ನೆಲೆಸಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶಾಂತಿ. ಈ ಬಗ್ಗೆ ಪ್ರವೇಶಿರ್ತಕ್ಕಂಥ ಪೂಜೆಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈಗ ಸಂಗೀತ ಸೇವೆ ಮಹಾತ್ಮ ಗಣಾಚಾರ್ಯರು ಸಂಗೀತ ಸೇವೆಯನ್ನು ಸಲ್ಲಿಸಿರುವಾಗ ವಿನಂತಿ ಕೊಡ್ತಾರೆ.